ಯಾರ ಹಕ್ಕಿ ಯಾರ ಬಲೆಗೋ ಯಾರ ಹೂವು ಯಾರ ಮುಡಿಗೋ ಯಾರ ಹೂವು ಯಾರ ಮುಡಿಗೋ ಯಾರ ಹಕ್ಕಿ ಯಾರ ಬಲಿಗೋ ಯಾರ ಹೂವು ಯಾರ ಮುಡಿಗೋ ಯಾರ ಹಕ್ಕಿ ಯಾರ ಬಲಿಗೋ ಯಾರ ಹೂವು ಯಾರ ಮುಡಿಗೋ ಪ್ರೀತಿ ಒಂದು ಆಳದ ಸಾಗರ ಪ್ರೀತಿ ಒಂದು ಆಸೆಯ ಆಗರ ಯಾರ ಹಕ್ಕಿ ಯಾರ ಬಲೆಗೋ ಹೇ ವಿಧಿಯೇ, ಕೊನೆಗೂ ನಿನ್ನ ಕೈ ಮೇಲಾಯಿತಲ್ಲವೇ? ಹಿಂದೇಕೆ ವಿಚಿತ್ರವಾಗಿ ಚಿತ್ರಿಸಿದ್ರೆ ನನ್ನ ಹಣೆ ಬರಹವನ್ನು. ನಾನೊಂದು ಬಗೆದರೆ ದೈವ ತಾನೊಂದು ಬಗೆಯುತ್ತೆ. ಮಡದಿಯ ಸ್ಥಾನದಲ್ಲಿ ಮಮಕಾರ ತೋರಬೇಕಾದ ಆಶಾ ನಾಳೆ ನನ್ನ ಅತ್ತಿಗೆಯಾಗಿ ಅಸಮಣೆಯನ್ನು ಏರುತ್ತಾಳೆ. ಆಗ ನಾನು ಮನ ತುಂಬಿ ಮಂಗಲಾಕ್ಷತೆಯನ್ನು ಹಾಕಲೇಬೇಕು. ಯಾವಳ ಮೋಹದ ಮಡವಿನಲ್ಲಿ ಮಲಗಿ ನೂರಾರು ಬಣ್ಣ ಬಣ್ಣದ ಕನಸು ಕಂಡಿದ್ದನು, ಅವಳ ವಾತ್ಸಲ್ಯದ ಮೈದನನಾಗಿ ಬಾಳಬೇಕು ಜೀವನವಿಡೀ. ಹೇ ದುರ್ದವಿಯಾದ ರವಿ, ಬಯಸಿದ ಬಾಲೆಯ ಕೈ ಹಿಡಿಯುವ ಭಾಗ್ಯ ನೀನು ಪಡೆದು ಬಂದಿಲ್ಲ ರವಿ, ನೀನು ಪಡೆದು ಬಂದಿಲ್ಲ. ಅಕಸ್ಮಾತ್ ನಾಳೆ ನಮ್ಮಣ್ಣನಿಗೆ ನಮ್ಮಿಬ್ಬರ ಪ್ರೇಮ ಪ್ರಸಂಗ ಗೊತ್ತಾದರೆ? ಇಲ್ಲ ಇಲ್ಲ, ನಡೆದು ಹೋದ ಘಟನೆ ಎಲ್ಲ ಕನಸೆಂದು ಭಾವಿಸಿ ಈ ನಿನ್ನ ಮೈದನಿಗೆ ಆಶೀರ್ವಾದ ನೀಡಿ ಆಶ್ರಯ ನೀಡುವ ಆಶಾ ಅತ್ತಿಗೆ ಎಂದು ಅಂಗಲಾಚಿ ಬೇಡಿಕೊಳ್ಳಲೇಬೇಕು. ಇಲ್ಲವಾದರೆ ನಾನು ಆಶ್ರಯ ತಪ್ಪಿ ಅನಾಥನಾಗಬೇಕಾಗುತ್ತದೆ. ಅಣ್ಣ ಅಣ್ಣ, ವಿಧಿ ಒಡ್ಡಿದ ವಿಷದ ಆಟದ ಸ್ವತ್ವ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ ಜಯ ದೊರಕುವಂತೆ ಆಶೀರ್ವದಿಸು ಅಣ್ಣ, ಆಶೀರ್ವದಿಸು. ಯಾರ ಹಕ್ಕಿ ಯಾರ ಬಲಿಗೋ ಯಾರ ಹೂವು ಯಾರ ಮುಡಿಗೋ ಯಾರ ಹಕ್ಕಿ ಯಾರ ಬಲಿಗೋ ಯಾರ ಹೂವು ಯಾರ ಮುಡಿಗೋ ಪ್ರೀತಿ ಒಂದು ಆಟದ ಸಾಗರ ಪ್ರೀತಿ ಒಂದು ಆಸೆಯ ಆಗರ ಪ್ರೀತಿ ಒಂದು ಭಯದ ಹುಟ್ಟು. ರವಿ, ಎಲ್ಲ ಅತಿಥಿಗಳು ಬಂದಿದ್ದಾರೆ.
ಹಾಗಿದ್ರೆ ಮದುವೆಯನ್ನ ಪ್ರಾರಂಭಿಸೋಣವೇ? ರವಿ ಅವ್ರ ಎಲ್ಲ ಬಂದಿರ್ರಿ, ಅಕ್ಕಿ ಕಾಕ್ರಿ ಎಲ್ಲಾರ್ರಿ. ಸ್ವಾಮಿಗಳೇ ಎಲ್ಲರೂ ಬಂದಿದ್ದಾರೆ, ಮಂತ್ರವನ್ನು ಪ್ರಾರಂಭಿಸಿ. ಓಂ ನಮ ಶಿವಾಯ ನಮ ಮಂಗಲ ಅಂತ ತದೇವ ಲಗ್ನಂ ಸುಧನಂತು ದೇವ ತಾರಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಸುಲಗ್ನೆ ಸಾವಧಾನ ಸುಮೂರ್ತೆ ಸಾವಧಾನ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾದೇವ. ಗಟ್ಟಿಬೇಡ ಗಟ್ಟಿಬೇಡ. ಊಟಕ್ಕೆಲ್ಲ ಸಿದ್ಧ ಮಾಡಿದ ಏನ್ ಮಾಡ್ತಿದ ರವಿ ಅವ್ರ ಏನ್ ಮಾಡಿದ ರವಿ ಅವ್ರ? ಊಟ ಮಾಡ್ಕೊಂಡು ಹೋಗ್ರಿ ತಾವು ಕೂಡ. ಏನ್ ಮಾಡಿದ? ಎಲ್ಲರೂ ಮುಂದೆ ಬರ್ರಿ. ಬೇಡ, ಎಷ್ಟಾದರೂ ತಾವು ಅನ್ನ ಹಾಕಿದ ಹೊಡೆಯರು. ನಾನು ಈ ಮನೆ ಹಾಳು. ಆ ದೇವರು ನಿಮಗೆ ಚೆನ್ನಾಗಿ ಇಟ್ಟಿರಲಿ. ಧನಿ, ಒಳಗಡೆ ನಡೀರಿ. ತಾಯಿಯ ಭಾವಚಿತ್ರಕ್ಕೆ ನಮಸ್ಕರಿಸಿ ಕುಲದೇವತೆಯ ಆಶೀರ್ವಾದ ಪಡೆಯಿರಿ. ನಡೆಯಿರಿ ಲತಾದೇವಿ, ತಮ್ಮ ಇಷ್ಟಾರ್ಥ ಪೂರೈಸಿದ್ದಲ್ಲ, ಊಟ ಮಾಡಿ ನಡೆಯಿರಿ. ಬೇಡರವಿ, ಈ ಮಂಗಲ ಕಾರ್ಯವನ್ನು ನೋಡಿ ನನಗೆ ಹಿಡಿಸಲಾರದಷ್ಟು ಹೊಟ್ಟೆ ತುಂಬ ಹೋಗಿದೆ. ನನಗೆ ಊಟ ಬೇಡ. ಆದರೂ ಊಟ ಮಾಡಬೇಕಲ್ಲ ಲತಾದೇವಿ, ನಡೆಯಿರಿ ಹೋಗೋಣ. ಕುಂದಾಪುಚ್ಚೆ ಕಾಡೆ ಕೂಡೆ ಯಾತ ನಮ್ಮ ಬಾಳು ಯಾರ್ಯಾರನೆ. ಯಾವನ್ಲೆ ನೀನು ಹಿರ್ಕಳ ದನ ಆದಂಗೆ ಆಯ್ತಿಯಲ್ಲ. ಕಣ್ಣು ಕಾಂತ ವಯನ ಕಣ್ಣು ಕಿತ್ತು ಮನ್ಯಾಗ ಇಟ್ಟು ಬಂದೀಯ ಅಲ್ಲ. ನೀವರ ಏನು ಮಾಡ್ರಿ? ನಿಮ್ಮದು ವಯಸ್ಸು ಮಾಡ್ತೈತೆ. ಹೌದ್ರಿ ಶೆಟ್ರ, ನನ್ನೇನೋ ವಯಸ್ಸೈತಿ ಹಾದೆ. ನೀವೇನು ಮಾಡಿದ್ರಿ? ನಿಮ್ಮ ಕಣ್ಣೇನು ಕೊಪ್ಪಳ ಬಸ್ ಸ್ಟ್ಯಾಂಡಾಗ ಇಟ್ಟು ಬಂದಿದ್ರನ? ಹಾಯ ಮುಂದೆ ಗೊತ್ತಾಗಿಲ್ಲ ಎಲ್ಲ ಹಾಯಕತ್ತೀನಿ ಅಂತಂದು. ಎಲ್ಲ ಇವಳ ಲಾವೆ ನೀನ ನಾನು ಯಾವನ ಗಂಡು ಹುಡುಗಂತ ತಿಳಿದಿದ್ದೆ ಅಲ್ಲ. ಹಿಂಗ್ಯಾಕಾಗಿ ದಾರ್ಯಾಗ ಮತ್ತ ನಿಮಗೆ ಎಲ್ಲಿ ಹಾಯ್ಬೇಕಿತ್ತು? ಆಯೋ ಜಗದಾಗ ಆದ್ರ ನಿನಗೂ ಇತ್ತ ನನಗೂ ಇತ್ತ. ಹೊಟ್ಟಿಂಗ್ ಬೀದ್ಯಾಗ ಹಾದು ಹೊಟ್ಟು ನಮೋನಿ ಉರುಪೆಬ್ಬಿಸಿ ತಣ್ಣಗೆ ಮಾಡಿದ್ರೆ ಅದಕ್ಕೆ ಬಂತ ಲವಣ್ಯ. ಶೆಟ್ರ, ನಾನು ಹಾಯೋ ಜಾಗದಾಗ ಹಾದೀನಿ, ಆದ್ರೆ ನಿಮಗ್ ಶಾಕ್ ಆದ್ರ ನಾ ಏನ್ ಮಾಡ್ಲಿ? ಹೂನ ಬ್ಯಾಟ್ರಿ ಡೌನ್ ಐತಿ, ಏಕ್ದಮ್ ಶಾಕ್ ಆಗಿಲ್ಲ. ಹಿಂಗ ಒಂದು 15 ಸಲ ಅದು ಚಾರ್ಜ್ ಮಾಡ, ತಾನ ಚಾರ್ಜ್ ಆಗಿ ಶಾರ್ಟ್ ಹೊಡಿತೈತೆ. ಶೆಟ್ರ, ನಿಮ್ದು ಪೂರ್ತಿ ತಲೆ ಕೆಟ್ಟ ಬಿಟ್ಟೈತಿ. ಏನ ತಲೆ ಹಂಗ ಹಿಂಗ ಮಾಡಿ ಹಾದೆ ಅಂತ ಅಂದ್ರಲ್ಲ, ಹಾದೋ ಜಾಗದೊಳಗ ಹಾದಿನಿ. ಹಿಂಗ್ಯಾಕೆ ಮಾತಾಡಕತ್ತೀರಿ? ಮಳ್ಳುಡಿ ಹಳೆ ಮಳ್ಳುಡಿ, ನಾನೆಲ್ಲ ಅದೀನಿ. ಹಲಕಟ್ಟು ಮುದುಕ, ಯಾವಾಗ ನೋಡಿದ್ರಿ ಹಿಂಗ ಚಿಂತಿ ನೋಡ್ ನಿಮಗ. ನಿಮ್ ಮನಸ್ಸೊಳಗೆ ಏನೈತೆ ಅದನ್ನಾದ್ರ ಹೇಳ ಬಿಡ್ರಿ.
ಇಲ್ಲಿಗೆ ಬಂದ್ರಿ ಹೋದಿಲ್ಲ, ನನ್ನ ಮದ್ವಿ ಮಾಡೋ ಮನಸ್ಸು ನಿಮಗೂ ಐತಿ ಅಂತಂದು ಗೊತ್ತೈತಿ. ಆದ್ರ ಆ ಆಸೆ ಬಿಟ್ಟು ಬಿಡ್ರಿ. ಮೊನ್ನೆ ಸಂತ್ಯಾಗ ಹೋಗಿ ಚಂದಾಗ ಸಂತಿ ಮಾಡ್ಕೊಂಡು ಬರ್ಬೇಕ ಬೇಡ, ನೆಟ್ಟಿಗೆ ಹೋಗೋದ್ ಬಿಟ್ಟ ಒಂದು ಹುಡುಗಿ ಕೈ ಎಳೆದ್ರಲ್ಲ, ಅದು ನಾನು ನೋಡಿಲ್ಲ ಅಂತ ತಿಳ್ಕೊಂಡಿನ. ಆ ಹುಡುಗಿ ಹಿಂತಿರುಗಿ ಯಾಕೋ ಮಗನ ಅಂತ ಅಂದಿದ್ದಕ್ಕೆ ಯವ್ವಾ ನೀ ನನ್ನ ಮಗಳ ಅಂತಂದು ಕೈ ಮುಗಿದು ಸರಿದು ಬಿಟ್ರಲ್ಲ, ಎಷ್ಟರ ನಾಟಕ ಆಡ್ತೀರಿ ಅಂತೀನಿ. ಅಲ್ಲ ಅವಾಗ ನೀನ್ ಎಲ್ಲಿದ್ದಿ? ಮುಲ್ಲಾ ಸಾಬನ ಹತ್ರ ಮೂಲಂಗಿ ತಗೊಳಕತ್ತೀನಿ. ಇಲ್ಲೇ ಆಗಿರೋ ನೋಡಿ ಮಿಸ್ಟೇಕ್. ಅಲ್ಲ ನಾನು ನೀನ ಅಂತ ತಿಳಿದ ಆ ಹುಡುಗಿ ಕೈ ಜಗ್ಗಿ ಊರಾಗ ಚೀಮಾರಿ ಹಾಕ್ಸೊಂಡದ್ದ. ಗೊತ್ತಾಯ್ತು ಬಿಡ್ರಿ ನಿಮ್ಮ ವರ್ಚಸ್. ಮಾಡೋದಿಲ್ಲ ಕರ್ಮಕಾಂಡ ಮಾಡಿ ಸುಮ್ಮನೆ ತೆಪ್ಪಗಿರೋದು ಬಿಟ್ಟು ದಕ್ಕಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಯಾಕ್ರಿ ಮಾಡ್ಬೇಕು ಇಂತ ಕೆಲಸ? ಅವರು ಮರ್ಯಾದೆ 3 ಬಿಟ್ಟು ನಿಂತಾರ. ಮಾನಗೇಡಿ ಇದ್ದೋರು ನೀವೇನು ಮರ್ಯಾದೆ ಎಲ್ಲ ಚಂದ ಇಟ್ಕೊಂಡಿರನ? ಎಲ್ಲ ತಗದ ನಿಂತಿರ್ ನೀವು. ಅಲ್ಲ ಅದೆಲ್ಲ ಹೋಗ್ಲಿ ಬಿಡು. ಮತ್ತ ನಂದು ನಿಂದು ಯಾವಾಗ ಮದ್ವಿ ಮಾತುಕತಿ? ಏನ್ ಮಾತುಕತಿ? ಮದ್ವಿ ಅಂದ್ರ ನೀವು ನನ್ನ ಮದ್ವೆ ಹಾಕಿರ? ಮದ್ವಿ ಬೇಡ ಅಂದ್ರಿ ಏನತ್ತ? ಮ್ಯಾರೇಜ್ ಮಾಡ್ಕೊಂತೀನಿ. ಎರಡು ಒಂದೇ ಅಲ್ಲ ಹುಡುಗಿ, 2 ಒಂದ್ ಹೆಂಗ ಆಗ್ತಾವ? ಅದ್ರಾಗ ಒಂದು ಮುಂದಿಂದು ಬೇರೆ, ಅರ್ಧ ಒಂದು ಹಿಂದಿಂದ ಬೇರೆ, 2 ಬೇರೆ ಬೇರೆ ಇರ್ತಾವ. ತಿಳಿತೇನ ಹುಡುಗಿ? ಅದು ಹೆಂಗ್ರಿ? ಮುಂದಿಂದ ಅಂದ್ರ ಸಾವಿರಾರು ಜನ ಕೂಡಿಸಿ ಬ್ಯಾಂಡ್ ಊದಿಸಿ ಮಂತ್ರ ಹೇಳಿಸಿ ಸ್ವಾಮಿಯವ್ರನ್ನ ಕೂಡ ಮಂತ್ರ ಹೇಳಿಸಿ ತಾಳಿ ಕಟ್ಟೋದು ಮುಂದಿಂದ ಅಂತಾರ. ಅದಕ್ಕ ಮದುವೆ ಅಂತಾರ. ಇನ್ನು ಯಾರಿಗೂ ಗೊತ್ತಾಗಲಾರ್ದಂಗ ಎದ್ದ ಹಾಸಿಗೆ ಯಾಗಲಿಗೆ ಹಾಕೊಂಡ ಗುಡಿಯಾಗ ಹೋಗಿ ತಾಳಿ ಕಟ್ಕೊಂಡು ಬರ್ತೀವಲ್ಲ, ಅದು ಹಿಂದಿಂದು ಅಂತಾರ. ಲವ್ ಮ್ಯಾರೇಜ್ ತಿಳಿತೇನ? ತಿಳಿಗಾಡಿ ಹುಡುಗಿ. ಹೋಗ್ಲಿ ಬಿಡ್ರಿ ಶೆಟ್ರ, ಆದ್ರೂ ನೀವು ಬಹಳ ರಸಿಕರದಿರಿ ಶೆಟ್ರ. ನೀವು ಯಾವಾಗ ಬಂದು ನನಗ ಹಾದ್ರೋ, ಯಾವಾಗ ನೀವು ನನಗ ಟಚ್ ಮಾಡಿದ್ರು, ಆವಾಗಿಂದ ನನಗೆ ಹೆಂಗೆಂಗೂ ಹಂಗ ಆಗಕ್ಕ ಬೇಕ. ಯಾಕಂದ್ರ ನಂದು ಗಟ್ಟಿ ಶರೀರ. ಒಮ್ಮೆ ತಟ್ಟಬಾರ್ದ, ತಟ್ಟಿತಂದ್ರ ಪಟ್ನ ಕೆಲಸ ಇಡ್ಬೇಕು ನೋಡ. ಮಾಡ್ಕೊಳದಿದ್ರೆ ಎಲ್ಲ ಕೆಲಸ ಮಾಡ್ಕೋತೀರಿ. ಆತ ನಾನೇನು ಬರ್ಲಿಯಾ? ಅಲ್ಲ ನಿಂತಾರ ನಿಲ್ಲ ಅಲ್ಲವನ. ಅಲ್ಲ ಇನ್ನೂ ಏನು ಆಗೇ ಇಲ್ಲ, ಆಗ್ಲೇ ಹೊಂಟೇನ. ಅಲ್ಲ ಈಗ ಹೋಗೋದಾದ್ರೆ ಎಲ್ಲಿ ಹೋಗ್ತಿ? ಎಲ್ಲಿ ಹೋಗ್ಬೇಕ್ರಿ ಶೆಟ್ರ? ಮೊನ್ನೆ 25,000 ರೂಪಾಯಿ ಕೊಟ್ಟು ಎಮ್ಮಿ ತಗೊಂಡಿದ್ದೆ. ಯಾರ ಹತ್ರ ತಗೊಂಡಿ? ಅದರಿ ಕೊಪ್ಪಳ ಮಾಮನ ಕಡೆ. ಆ ಮಂಗಳೂರು ಮಾಮನ ಹತ್ರ ಯಾಕೆ ತಗೊಂಡೆ? ಅಲ್ಲವೇ ಮಂಗಳೂರು ಮಾಮನ ಪಕ್ಕ ಇರೋನು ಕೊಪ್ಪಳ ಮಾಮ. ಅವನ ಮತ್ತೆ ನಾನು ಹೇಳಿದ್ದು. ಅವನ ಕಡೆನೆ ತಗೊಂಡೆ. ಏನು ಮಾಡ್ಬೇಕ್ರಿ? ಅಲ್ಲ ಅವ್ನು ಮೊದ್ಲು ಡೇಂಜರ್ ಮನುಷ್ಯ ಅದಾನ. ಯಾಕ್ರಿ? ಗೊಡ್ಡೆಮ್ಮಿ ಕೊಟ್ಟು ಹಾಲು ಕೊಡ್ತೈತಿ ಅನ್ನೋ ಹೇಳೋ ಪೈಕಿ ಅವ. ಹಂಗೇನಿಲ್ರಿ, ಬಾಳ್ ಒಳ್ಳೆ ಮನುಷ್ಯನ ಅದಾನ. ಆದ್ರೆ ಏನ್ ಮಾಡ್ಬೇಕು, ರೊಕ್ಕಕ್ಕ ಬಾಳ ಸ್ವಲ್ಪ ಕಿರಿಕಿರಿ ಮಾಡ್ತಾನ. ಎಷ್ಟು ಕೊಡ್ಬೇಕು ನೀನು ಆ ಮಗ್ ರೊಕ್ಕನ? ಇನ್ನೂ 5,000 ರೂಪಾಯಿ ಕೊಡ್ಬೇಕ್ರಿ. ಬರ್ತಾನ ಮನಿ ಕಡೆ ನಿಂದಿರ್ತಾನ, ಮನಿಗೆ ಬರ್ತಾನ. ಏನು ಮಾಡ್ತಾನ? ಬಂದು ರೊಕ್ಕ ಕೊಡು ಅಂತಾನ. ಎಲ್ಲಿಂದ ಕೊಡ್ಬೇಕು ಹೇಳ್ರಿ? ಅಲ್ಲ ಮೊದಲು ಕೊಟ್ಟು ಬಿಡ ಅವ್ನ ರೊಕ್ಕನ. ಯಾಕಂದ್ರ ಬಹಳ ಡೇಂಜರ್ ಮನುಷ್ಯ ಅದನವ. ಹೌದ್ರಿ, ಬಾಳ್ ಡೇಂಜರ್ ಅದಾನ. ಮನಿಗೆ ಬಂದಿದ್ದ ಏನಂತಾನ ಗೊತ್ತೇನ್ರಿ? ಏನಂತಾನ? ರೊಕ್ಕ ಐತ, ಕೊಡ್ತೀಯೋ ಇಲ್ಲ ಬರ್ತೀಯೋ ಅಂತಾನ. ಎದಕ್ಕ ಎದಕ್ಕಂತ ಕೇಳ್ತಿರಲ್ರಿ? ಇನ್ನು ನಿಮಗ್ ಗೊತ್ತಿಲ್ಲ. ಆದ್ರೂ ಅವ್ನ ರೊಕ್ಕ ಅವನಿಗೆ ಕೊಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ. ಬ್ಯಾಡಲ್ಲವನ್ನ ಅವ ನಿನ್ನ ಕೊಯ್ ಮೊದಲು ಅವ್ನ ರೊಕ್ಕ ಬಿಸಿ ಹಾಕ್ಬಿಡು. ಯಾತ್ರೆ ಆಯ್ತು. ತಗ ಬಿಸಿ ಹಾಕ್ಬಿಡ ಅವ್ನ ರೊಕ್ಕನ. ಶೆಟ್ರ, ನೀವ್ ಎಷ್ಟು ಒಳ್ಳೆಯವ್ರದಿರಿ ಶೆಟ್ರ. ಈ ಊರಾಗ ನನ್ನ ಅರ್ಥ ಮಾಡ್ಕೊಂಡಾಕಿ ನೀನು ಒಬ್ಬಕ್ಕೆ ನೋಡ್ಲವನ್ನ. ನನ್ನ ಮಗ ವಾಸ ಸತಿಗೆ ನನ್ನ ಅರ್ಥ ಮಾಡ್ಕೊಂಡಿಲ್ಲ.
ಅದೆಲ್ಲ ಹೋಗ್ಲಿ ಬಿಡು. ಹಾ ಮತ್ತ ನಮ್ದು ಯಾವಾಗ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಇನ್ನು ಹೋಳಿ ಹುಣ್ಣಿಮೆ ಮುಂದೈತಿ. ನಿಂತು ಹೊಯ್ಕೊಳಕ್ ಹಚ್ಬೇಕಂತ ಮಾಡಿ ಏನ? ಹಂಗಲ್ರಿ, ಹೋಳಿ ಹುಣ್ಣಿಮೆ ಆದ ಮ್ಯಾಲೆ ಒಳ್ಳೆ ಮುಹೂರ್ತ ಐತಿ ಮದ್ವಿಗ ಅಂದೆ. ಮದ್ವಿ ಯಾವಾಗ ಮಾಡ್ಕೊಳೋಣಂತ. ಈಗ ಮತ್ತ ಸಟ್ನ ಹನಿಮೂನಿಗೆ ಹೋಗಿ ಬಂದ್ಬಿಡ ನಡಿ. ಮದ್ವಿಗೆ ಮುಂಚೆ ಹೆಂಗ್ರಿ ಶೆಟ್ರ? ಹೊಸ ಪದ್ಧತಿ. ಹನಿಮೂನಿ ಮುಗಿಸಿ ಅಂದು ಹನಿಮೂನಿಗೆ ಹೋಗಿ ಆಮೇಲೆ ಮದ್ವಿ ಮಾಡ್ಕೊಂಡ್ರ ಆತ. ಹನಿಮೂನ್ ಎಲ್ಲಿ ಹೋಗೋಣ? ಇಲ್ಲಿಂದ ಸೀದಾ ಹಂಪಿಗೆ ಹೋಗೋಣ. ಹಾ ಹಂಪಿ ಗುಡ್ಡ ಗುಡ್ಗಾಡು ಕಂಟಿ ಗಿಂಟಿ ಎಲ್ಲ ಸುತ್ತಾಡಿ ಅಲ್ಲಿ ಒಂದಿನ ಒಂದು ಕ್ಯಾಂಪ್ ಮಾಡೋಣ. ಅಲ್ಲಿಂದ ಸೀದಾ ಹುಲಿಯಮ್ಮ ಗುಡಿಗೆ ಬಂದು ಶಿಸ್ತು ಜಳಕ ಹೊಡ್ದು ಹುಲಿಯಮ್ಮನ ದರ್ಶನ ಆಗಿ ಅಲ್ಲಿಂದ ಸೀದಾ ಡ್ಯಾಮ್ಗೆ ಹೋದ್ರೆ ಮುಗೀತು ನೋಡ. ಇಬ್ರು ಕೈಗಳು ಹಿಡ್ಕೊಂಡು ಡ್ಯಾಮ್ ಮುಂದೆ ನಿಂತು ಮ್ಯಾಲಿಂದ ಕೆಳಗೆ ಬಿದ್ದು ಸತ್ ಹೋಗ್ಬಿಡೋಣ. ನಿಮ್ಮ ಹನಿಮೂನ್ಗೆ ಯಾರ ಡ್ಯಾಮಿಗೆ ಕರ್ಕೊಂಡು ಹೋಗ್ತಾರೇನ? ಮದುವೆ ಆದ ಮ್ಯಾಲೆ ಒಂದು ಹುಡುಗಿನ ಕರ್ಕೊಂಡು ಹೋದ್ಮೇಲೆ ಹಂಗ ರೊಕ್ಕ ಬಿಚ್ಚಿ 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 ಖರ್ಚು ಮಾಡ್ಬೇಕ್ರಿ. ಮಾಡ್ತೀನಲ್ಲ, ಸಾಕಷ್ಟು ಖರ್ಚು ಮಾಡಕ ಹತ್ತೀನಿ. ಮುಂಜಾನೆ ಎದ್ದು ಕೂಡ್ಲೆ 1 ಲೀಟ್ರ್ ಹಾಲು ಕುಡಿತೀನಿ, 2 ಜವರಿ ಕೋಳಿ ತತ್ತಿ ತಿಂತೀನಿ, ಅದ್ರಾಗ ಮಸ್ತ್ ಶಿವಳಿ ಅಂಗಡಿಯಾಗ ಸಣ್ಣದೊಂದು ಟಾನಿಕ ತಗೊಂತೀನಿ, ಮತ್ತೆ ಗೋಡಂಬಿ ದ್ರಾಕ್ಷಿ ತಿಂತೀನಿ. ವಾರಕ್ಕೊಮ್ಮೆ ತಿಪ್ಪೆಗಿರ್ತಾವ ಕೋಳಿ, ವಾರಕ್ಕೊಮ್ಮೆ ಕೋಳಿ ತಿಂತೀನಿ. ಇಷ್ಟೆಲ್ಲ ಖರ್ಚು ಮಾಡ್ತೀನಿ. ಮತ್ತೇನು ಖರ್ಚು ಮಾಡ್ಬೇಕು ನಿನಗ? ಇದೆಲ್ಲ ಮಾಡ್ಕೊಂತ ಕುತ್ಕೊಂಡು ನೆಗದು ಬಿದ್ದು ಹೋದ್ರ ನಾ ಏನು ಮಾಡ್ಲಿ? ನಂದು ನೆಗೆಟಿವ್ ಇರ್ತತಲ್ಲ ಲಾವಣ್ಯ. ನೆಗೆಟಿವ್ ಯೋಚನೆ ಮಾಡ್ಕೊಂಡು ಕುಂತ್ರ ಆಗೋದಿಲ್ರಿ. ನಾಳೆ ಮುಂದೆ ಏನಾರ ಆದ್ರ ನಾನು ಕೈಯಾಗ ಹಿಡ್ಕೊಂಡು ಭಿಕ್ಷೆ ಬೇಡ್ಬೇಕಾಕೇತಿ. ಅದಕ್ಕೆ ನಾನು ಏನು ಮಾಡಂತಿ ನೋಡ್ರಿ, ಮೊನ್ನೆ ನನ್ನ ಗೆಳತಿ ಹಿಂಗ ಸಣ್ಣ ವಯಸ್ಸು ಮುದುಕನ ಮದುವೆ ಆಗಿದ್ಲು. ಅವ ಚಂದಾಗಿ ದಿನ ಧರ್ಮಸ್ಥಳ ಅಂತ, ಕುಕ್ಕೆ ಸುಬ್ರಹ್ಮಣ್ಯ ಅಂತ, ತಿರುಪತಿ ಅಂತ ಚಂದಾಗಿ ಕರ್ಕೊಂಡು ಹೋಗಿ ಮಜಾ ಮಾಡ್ಕೊಂಡು ಬಂದ. ಅಂದ್ರ ಅವ್ರಿಬ್ರು ಗಂಡ ಹೆಂಡತಿ ಆರಾಮ್ ಅದಾರನು? ಎಲ್ಲದಾರ? ಅವನ ಮನ್ಯಾಗ, ಈಕಿ ಇವಳ ಮನ್ಯಾಗ. ಅಂದ್ರ ಆಕಿದ ಎಷ್ಟನೇ ಮದುವೆ? ಎಷ್ಟೇ ಮದುವೆ ಮನಸ್ಸು ಮಾಡಿದ್ರೆ ಮುಂಜಾನೆ ಒಂದೇ ಸಂಜೆಗೊಮ್ಮೆ ಮಾಡ್ಕೊಳ್ಳೋ ಮಂದಿ ಅದಾರ. ಈಗ ಆಕಿ ಏನ ಮಾಡ್ಬೇಕ? ಮುದುಕನ್ನ ಮನ್ಯಾಗ ಕುಂದ್ರಸಿದ್ಲು, ಯಾವನೋ ಒಬ್ಬನ ಕಟ್ಕೊಂಡ ಆಂಧ್ರದವನ ಜೊತೆ ಓಡ್ ಹೋದ್ಲು. ಈಗ ನಿಮ್ಮ ಸುದ್ದಿ ಹೆಂಗ ಮೊದ್ಲು ಹೇಳ್ರಿ. ಹೇಳಕ್ ಏನ್ ಉಳ್ದತ್ತ? ನೀನ್ ಹೆಂಗಂತಿ ಹಂಗ ನೋಡ. ಹಂಗ ಮತ್ತ್ಯಾಕ ಹಂಗ ಶುರು ಮಾಡೇ ಬಿಡೋಣ. ಅಡಿ 9 ಹೊಡಿ 9. ಹುಬ್ಬಳ್ಳಿ ಪೀಸ ನೀ ಬಾಳನೈಸ ಹಲ್ವಲ್ಲಿ ಹುಡುಗರು ಕೊಡ್ತಾರೆ ಕಿಸ ಚಮುಗಿನ ಚಿತ್ತಾರ ಹೋಗುನು ಎತ್ತಾರ ನಾಟಕದ ಹುಡುಗರು ಕೊಡ್ತಾರೆ ಚಮುಗಿನ ಚಿತ್ತಾರ ನಾವು ಹೋಗುವುದು ಎತ್ತಾರ, ಚಮುಗಿನ ಚಿತ್ತಾರ ನಾವು ಹೋಗುವುದು ಎತ್ತಾರ. ಮನೆಯೊಳಗೆ ನೀನು ಕೈಯಲ್ಲಿ ಮಡಲು ಮರಿಯಾದ ಜಾಗಿಲ್ಲದ ಭಾವ ಅಂತು. ಮನೆಯೊಳಗೆ ನೀನು ಕೈಯಲ್ಲಿ ಮಡಲು ಮರಿಯಾದ ಜಾಗಿಲ್ಲದ ಭಾವ ಅಂತು. ಟಿಕಲಿ ನಮ್ಮೂರ ಗೋಕುಳಿ,
ಕಡಿ ಕಡಿ ನಮ್ಮೂರ ಗೋಕುಲು ಜಾತ್ರೆಗೆ ಬಾ ಹುಡುಗಿ ಕಲ್ಪಗಳು ಮಸ್ತೈತಿ ಮಹಾನಾಗಲಗ ಹುಬ್ಬಳ್ಳಿ ಕುಂಕುಲ್ಲ ಮಸ್ತೈತಿ ಮಹಾನಾಗಲಗ ಹುಬ್ಬಳ್ಳಿ ಕುಂಕುಲ್ಲ ಹಾ ಶೆಟ್ರ ಮುಂದ ಮುಹೂರ್ತ ಫಿಕ್ಸ್ ಇಡ್ತೀನಿ, ಇಬ್ರು ಸೇರಿ ಆಗೋಣಂತ ಆದಷ್ಟು ಬೇಗ ಮದುವಿನ. ಬೇಗ ಬೇಗ ಯಾಕಂದ್ರೆ ಮಳೆಗಾಲ ಬಂತು. ಆ, ತಂಡೆ ಆಗತ್ತನ. ಹ್ಮ್ ಈಗ ತಂಡಿಗೆಲ್ಲ ಶುರು ಆಗೈತಿ. ಬೇಕಾದ್ರೆ ಬ್ಯಾಸಿಗೆ ಹೋಗ್ಬಿಡ ಮತ್ತ. ಸರಿ ಹಂಗಾರ ನಾ ಇನ್ನು ಬರ್ಲಾ? ಟಾಟಾ. ನಿಮ್ಮ ಇಬ್ರು ಕೂಡಿ ನಾನು ಕೊಂದ್ರಿ ನಿಮ್ಮ ನಿಮ್ನ ಎಲ್ಲಿ ಹೋದ್ರು ಬಿಡಗಲ್ಲ ನಾ ಮಗನ. ಕೊಟ್ರಶೆಟ್ಟಿ ಪಾತ್ರ ಮಾಡಿರ್ತಕ್ಕಂಥ ಗವಿ ಸಿರಿಗೇರಿ ಅವರಿಗೆ ಫಕೀರಪ್ಪ ಲಿಂಗದಾಳಿ ಅವರಿಂದ ಒಂದು ಸಣ್ಣ ಸನ್ಮಾನ ಒಂದೇ ನಿಮಿಷನಾಗ. ತುಂಬ ಹೃದಯದ ಧನ್ಯವಾದಗಳು. ರೀ ಏನಂದ್ರೆ ಬನ್ನಿ ಕಾಫಿ ಕುಡಿ ಬನ್ನಿ. ಆಶಾ ಏನು ಅಂದ್ರೆ ಆ ಕಾಫಿ ಹೇಗಿದೆ? ಫಸ್ಟ್ ಕ್ಲಾಸ್ ಆಗಿದೆ. ಮನದನ್ನೆಯ ಕರದಿಂದ ತಯಾರಾದ ಕಾಫಿಯ ಮೇಲೆ ಕೇಳಬೇಕೇ? ದೇವಲೋಕದ ಅಮೃತ ಆಗಿದೆ ಗೊತ್ತಲ್ಲತ. ಆಹಾ, ಈ ನಿಮ್ಮ ಹೊಗಳಿಕೆ ಮಾತನ್ನು ಸಾಕು ಮಾಡಿ. ಕೈ ಹಿಡಿದ ಸತಿಯನ್ನು ಹೊಗಳದೆ ಬೇರೆಯವರನ್ನು ಹೊಗಳಿದರೆ ಹುಚ್ಚ ಎನ್ನುತ್ತಾರೆ. ಅಷ್ಟೇ ಆಶಾ, ಸ್ವಪ್ನದಲ್ಲಿಯೂ ನೀನು ನನ್ನ ಸತಿಯಾಗಿ ಬರುತ್ತೀ ಎಂದು ನಾನು ಭಾವಿಸಿರಲಿಲ್ಲ. ಎಲ್ಲವೂ ಆ ದೈವ ಸಂಕಲ್ಪ ಅಷ್ಟೇ. ಯಾಕಂದ್ರೆ ತಮ್ಮಂತ ಉದರ ಹೃದಯದವರನ್ನು ನಾನು ಪತಿಯಾಗಿ ಪಡೆದು ನಿಮ್ಮ ಸತಿಯಾಗಿ ಬರ್ತೀನಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮಂಥವ್ರನ್ನ ಪತಿಯಾಗಿ ಪಡೆದಿದ್ದೇನಲ್ಲ, ನಿಜವಾಗ್ಲೂ ನಾನೇ ಭಾಗ್ಯವಂತೆ. ನೋಡು ಆಶಾ, ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಅಸ್ಥಿರವಾದದ್ದು, ಆದರೆ ಪ್ರೀತಿ ಪ್ರೇಮ ಮಾತ್ರ ಸ್ಥಿರವಾದದ್ದು ಅಲ್ಲವೇ ಆಶಾ? ನಾನಂತೂ ಪ್ರೀತಿಗೆ ಬೆಲೆ ಕೊಡುವವನು, ಆಸ್ತಿಗೆ ಬೆಲೆ ಕೊಡುವವನಲ್ಲ. ಅಂದ ಹಾಗೆ ನನ್ನ ಕೈ ಹಿಡಿದ ನೀನು. ನಾನಾದರೂ ಅಷ್ಟೇ ನೋಡಿ, ತಮ್ಮ ಪಾದ ಸೇವೆ ಮಾಡುವುದನ್ನು ಬಿಟ್ಟು ಈ ಆಸ್ತಿ ಅಂತಸ್ತು ಯಾವುದ್ರ ಮೇಲೂ ನನಗೆ ಆಸೆ ಇಲ್ಲ. ತಮ್ಮ ಸಾಮರ್ಥ್ಯ ಸೌಭಾಗ್ಯವನ್ನು ನಾನು ಪಡೆದುಕೊಂಡವಳು. ನಿಮ್ಮ ಸೇವೆ ಮಾಡುವುದರಲ್ಲಿ ಇದು ಎಲ್ಲದೂ ನನಗೆ ತೃಣ ಸಮಾನ. ಆಶಾ, ಇನ್ನೊಂದು ವಿಷಯ. ಏನದು? ನೀನು ಈ ಮನೆಗೆ ಹೊಸದಾಗಿ ಆಗಮಿಸಿ ಈ ಮನೆಯ ಹಾಗೂ ನನ್ನ ಮನದ ಒಡತಿಯಾಗಿರುವೆ.
ಈ ಮನೆಯಲ್ಲಿ ಇರುವವರನ್ನೆಲ್ಲ ನಿನ್ನ ಪ್ರೀತ್ಯಾಧಾರದಿಂದ ಕಾಣಬೇಕು. ನಮ್ಮ ಮನೆಯ ಕೆಲಸದಾಳ ಆಗಿದ್ದರೂ ಈ ಮನೆಯ ಹಿರಿಯ ಸ್ಥಾನವುಂಟು ಆ ಲಿಂಗಜ್ಜನಿಗೆ. ಆತನನ್ನು ನಿನ್ನ ಹೆತ್ತಪ್ಪನೆಂದು ಗೌರವಿಸಬೇಕು. ಇನ್ನೊಂದು ವಿಷಯ, ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ಒಡ ಹುಟ್ಟಿದವನಿಗಿಂತಲೂ ಹೆಚ್ಚಿನ ಸ್ಥಾನವುಂಟು. ಅವನನ್ನು ನಿನ್ನ ಮೈದುನನಲ್ಲ ಮಗನೆಂದು ಕರುಣೆಯಿಂದ ಕಾಪಾಡುವುದು ನಿನ್ನ ಕರ್ತವ್ಯ. ಆಯ್ತು ರೀ. ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನು ಕಾಣದ ನಾನು ಆ ಮ್ಯಾನೇಜರ್ ಚಂದ್ರಣ್ಣ ಸ್ವಂತ ನನ್ನ ಅಣ್ಣನಂತೆ ನಾನು ಭಾವಿಸ್ತೀನಿ. ಯಾರ ಮನಸ್ಸಿಗೆ ನೋವಾಗದಾಗೆ ನಡ್ಕೋತೀನಿ. ಆಯ್ತೇ? ಗುಡ್ ಗರ್ಲ್. ನಾನು ಹೇಳುವುದಕ್ಕಿಂತ ಮುಂಚೆನೇ ತಿಳಿದುಕೊಂಡು ಬಿಟ್ಟಿದ್ದೆ. ಆಶಾ, ನಾನು ಸ್ವಲ್ಪ ಬ್ಯಾಂಕಿಗೆ ಕಡೆ ಹೋಗಿ ಬರ್ತೇನೆ. ಮನೆ ಕಡೆ ಹುಷಾರಾಗಿದೆ. ಅಯ್ಯೋ, ಈಗ ಹೊರಟ್ಬಿಟ್ರಾ? ನೋಡಿ, ಹಾಗಾದ್ರೆ ಬೇಗ ಹೋಗಿ ಬೇಗ ಬಂದ್ಬಿಡಿ. ನಿಮ್ಮನ್ನು ಬಿಟ್ಟು ನನಗೊಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ಒಂದು ಮಗು ಆಗೋರಿಗೂ ಅಷ್ಟೇ. ಆಮೇಲೆ ನೀವೇ ನನ್ನನ್ನು ಕತ್ತು ಹಿಡಿದು ಹೊರಗೆ ಹಾಕಿದ್ದೀರಾ. ಛೀ, ಹೋಗಿಯಪ್ಪ. ನೀವು ಈ ಥರ ಮಾತಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ. ಬರಲೇ? ಅಣ್ಣ ಅಣ್ಣ ಅಣ್ಣ, ಓಹ್, ತಾವು ರವಿ? ಹೌದು ಅತ್ತಿಗೆ. ಅತ್ತಿಗೆ, ರವಿ, ವಿಧಿ ತಂದ ಸಂಕಲ್ಪಕ್ಕೆ ಒಳಗಾಗಿ ನಾನು ನಿಮ್ಮ ಮಾತಿಗಾಗಿದ್ದೇನು ನಿಜ. ಛೆ, ದೈವ ಸಂಕಲ್ಪಕ್ಕೆ ವಿಧಿ ತಂದ ವಿಪತ್ತು ಅನ್ನಬಾರದು ಅತ್ತಿಗೆ. ಅತ್ತಿಗೆ ರವಿ, ಮಾತಿಗೆ ಅತ್ತಿಗೆ ಅಂತ ಹೇಳಿ ಈ ನನ್ನ ಹೃದಯಕ್ಕೆ ಚುಚ್ಚು ಮಾತುಗಳನ್ನು ಆಡಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸು ರವಿ, ನನ್ನನ್ನು ಕ್ಷಮಿಸು. ಅಂತ ಮಾತೇಕೆ ಅತ್ತಿಗೆ? ನಡೆದು ಹೋದ ಘಟನೆಯೆಲ್ಲ ದುಸ್ವಪ್ನವೆಂದು ಭಾವಿಸಿ ಅಂದಿನ ಆರವಿ ಮಡಿದು ಹೋಗಿ ಇಂದು ನಿನ್ನ ಮಮತೆಯ ಮಡಿಲ ಮಗನಾಗಿ ಜನಿಸಿ ಬಂದಿದ್ದಾನೆಂದು ಭಾವಿಸಿಕೊಂಡು ರವಿ, ನಿನ್ನ ಅಂತಃಕರುಣೆಯಿಂದ ಆಶೀರ್ವಾದ ನೀಡಿ ಅರಸು ಈ ನಿನ್ನ ಮೈದುನನನ್ನು. ರವಿ ಅಲ್ಲಲ್ಲ, ಮೈದುನ. ಕೇಳಪ್ಪ, ಹೇಳಮ್ಮ. ಈ ನಮ್ಮ ಬಾಳಿನಲ್ಲಿ ತಂಗಾಳಿ ಬೀಸಿದೆ, ಬಿರುಗಾಳಿ ಬೀಸಿ ಈ ನಮ್ಮ ಬಾಳನ್ನು ಬುಡ ಮೇಲು ಮಾಡದಂತೆ ರಕ್ಷಿಸುವಂತಹ ದೇವರಲ್ಲಿ ನಾವು ಮೊರೆ ಇಡೋಣ. ಹತ್ತಿಗೆ, ಹಿಂದೆ ನಾವು ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನು ನಮ್ಮ ಪವಿತ್ರ ಪ್ರೇಮನದಿಂದ ಧ್ವಂಸ ಮಾಡಿ ನಮ್ಮಿಬ್ಬರನ್ನು ಈ ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ತಾಯಿ ಮಗನ ಪವಿತ್ರ ಸಂಬಂಧಕ್ಕೆ ಚುಚಿಬಾರದಂತೆ ನಡೆದುಕೊಂಡು ಕೀರ್ತಿ ಶಾಲಿಗಳಾಗುವುದೇ ನಮ್ಮ ಮುಂದಿನ ಕರ್ತವ್ಯ. ದೇವ ಮಾನವನಾದ ನನ್ನ ಅಣ್ಣನಿಗೆ ಕಿಂಚಿತ್ತು ಅನುಮಾನಕ್ಕೆ ಅವಕಾಶವಾಗದಂತೆ ನಡೆದುಕೊಳ್ಳೋಣ. ಒಂದು ವೇಳೆ ನಮ್ಮ ಹಿಂದಿನ ಕತೆ ನಮ್ಮ ಅಣ್ಣನಿಗೆ ಗೊತ್ತಾದರೆ ವ್ಯಥೆಪಟ್ಟು ಹಸುನೀಗಿ ಬಿಡುತ್ತಾನೆ ಪಾವನ ಜೀವಿಯಾದ ನನ್ನಣ್ಣ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡಬೇಡ. ಅತ್ತೆಗೆ ಮೈದುನಾಗಿ, ಅಲ್ಲಲ್ಲ ಮಾತೆ ಮಗನಾಗಿ ಅವರಿಗೆ ಮನಸ್ಸಿಗೆ ನೋವಾಗದಂತೆ ನಾವು ನಡೆದುಕೊಳ್ಳೋಣ. ರವಿ, ಆಹಾ ಮಗನೇ, ಬಾರಪ್ಪ, ನಾನೇ ಊಟ ಬಡಿಸ್ತೀನಿ. ಹೊಟ್ಟೆ ತುಂಬ ಊಟ ಮಾಡುವಂತೆ ಬಾ. ಹೊತ್ತಿಗೆ ಈ ನಿನ್ನ ಮೈದುನನಿಗೆ ನಿನ್ನ ಮಮತೆ ತುಂಬಿದ ಕರಗಳಿಂದ ಅನ್ನ ನೀಡುವೆ ಆ ತಾಯಿ. ಬಾರಪ್ಪ, ಊಟ ಮಾಡುವಂತೆ ಬಾ. ನಡೆ ಅತ್ತಿಗೆ. ಬಾಲ್ಯದಲ್ಲಿಯೇ ತಾಯಿ ಮಮತೆಯನ್ನು ಕಳೆದುಕೊಂಡ ನಾನು ಅತ್ತಿಗೆ ರೂಪದಲ್ಲಿ ಅವತರಿಸಿ ಬಂದ ಮಾತೆಯ ಮಮಕಾರವನ್ನುಂಡು ಅಮರ ಜೀವಿಯಾಗಿ ಬಾಳೋಣ. ನಡೆಯಮ್ಮ, ಹೋಗೋಣ. ಕಣ್ಣೇನು ಕಾಣ್ದವಲ್ಲಿ ಕುಡುಕ್ ನನ್ನ ಮಗನ ನಿಸಗೀಚೆ ಹೆಚ್ಚಾಗೈತೆ ಮಗ ನಿನಗೆ? ನಿಶೆ ಹೆಚ್ಚಾಗೈತಲೇ ಮಗನ, ಹಲ್ಕ ನನ್ನ ಮಗನ. ಈಗೇನ್ ಮಾಡ್ತಿಲೇ ಲೇ ಮಗನ?
ಬಾಯ್ ಬಿಗಿ ಹಿಡ್ದು ಮಾತಾಡ್ಲಿ ಕುಡುಕ್ ನನ್ನ ಮಗನ. ಹೌದಲೇ ನಾವು ಕುಡುಕ. ನನ್ನ ಕುಡುಕ್ ಮಾಡ್ದೇವ ನೀನಲ್ಲಿ ವಾಸು. ಅದೇ ಹಂಗಲೇ ಕಾಸೆ ತಡ್ಕ. ನನ್ನ ಪ್ರೀತಿ ಹಕ್ಕಿನ ತಾಕಿ ಬಡ್ಕೊಂಡು ಹಾಡ್ಯಾಡಿ ನನ್ನ ಹೊಟ್ಟೆ ಸಂಕಟ ಕೆಡಿದೆ. ವೆಂಕಟರಮಣ ನೀನು ಹಲ್ವೇನಪ್ಪ ಹಲ್ಗಣ ನನ್ನ ಮಗನ. ಕಾಶಿ ವಿಶ್ವನಾಥ ನಿನ್ನ ಸಂಕಟ ಕೆಡವಿದ್ರ ನಮ್ಮಪ್ಪ ನನ್ನ ಬೆಂಕಿನ ಸುರಿವನಲ್ಲಿ ಮರಯ. ಅದು ಹೆಂಗಲೇ ಲಾವಣ್ಯನ ಕೂಡ ಕೈ ಹಿಡ್ದು ನಾನು ಕುಣ್ದಾಡಿದ್ ನೋಡಿ ನಿನಗೆ ಸಂಕಟ ಬಿತ್ತ. ನೀನೇನ ಶಿವಳಿ ಅಂಗಡಿಯಾಗ ಹೋಗಿ ಒಂದು 90 ಹೊಡ್ಕೊಂಬಂದೆ. ಆದ್ರೆ ನಮ್ಮಪ್ಪನ ಕೂಡ ತೆಕ್ಕಿ ಬಡ್ಕಂದು ಕುಣ್ದಾಡಕತ್ತಳೆ ಮರಯ. ಅದನ್ನ ನಾನು ಕಣ್ಣಾರೆ ಕಂಡು ನಾನೇನ್ ಮಾಡ್ಲಿ ಈಗ ಹೇಳೆ. ತಗ ಮೊದ್ಲು ಕುಡಿ. ಕುಡಿಲೆ ಔಷಧಿ ಇದ ತಗ ಕುಡಿ. ಅಲ್ಲೇ ನಾನು ತಡ್ಕೊಳ್ಳೋ ಶಕ್ತಿ ಪಡ್ಕೊಂಡು ಹುಟ್ಟಿನಲೇ ಮರಯ. ಹಂಗ ಅಂತೀವಿ ಅಷ್ಟೊಂದು ವೀಕ್ನೆಸ್ ಅಲ್ಲ ನನ್ನ ಮೈಂಡ್. ಅಲ್ಲೇ ಆದ್ರೂ ಒಂದು ವಿಷಯ ಬಾರಿ ತಲೆ ತಿನ್ನಕತ್ತಲೇ ಕಾಸೆ. ಯಾವದಲೇ ಅದ ಅದಲ್ಲೇ ಆ ಲವಣನ ಲವ್ ವಿಷಯ. ಉತ್ಸ ಹೊಸ ಉತ್ಸ ಯಾವಾಗಲೂ ಹೆಣ್ಣಿನ ಬಗ್ಗೆ ತಲೆ ಕೆಡಿಸ್ಕೋಬಾರ್ದಲೇ ನಾಡು ಉತ್ಸ. ಹಂಗನೆ ರುಲಿಯುವುದು ಬಂಗಾರ ದೊರೆಯುವುದು ಸಂಗ್ರಮದಲ್ಲಿ ಗೆಲುವು ಸಿಗುವುದು. ಇವು 3 ಸಂಗೈನ ಒಲಮೆ ಎಂಬುದರ ಕೇಳಿಯೇ ಇಲ್ಲಲೇ ವಾಸ. ನಾನು ನಿನಗೆ ಅದ ಮಾತ ಹೇಳ್ತೀನಿ ಕಾಶಿ. ಆ ಹುಡುಗಿ ಲಾವಣ್ಯನ ಮರ್ತು ಬಿಡಲ್ಲ ಎಷ್ಟ ನೀನ ಲೇ. ಹೆಂಗ್ ಮರೆಯಕ್ಕಾಗ್ತೈತ್ಲೇ ಯಪ್ಪ. ಎಷ್ಟು ಕಷ್ಟಪಟ್ಟ ಹಾಕಿದ್ದು ಹೊಡೆದಿನಿ. ಆವತ್ತಿನಿಂದ ಇವತ್ತಿನವರೆಗೆ ಕಣ್ಣಿ ನಿದ್ದಿಲ್ಲ, ಮನಸ್ಸು ಸಮಾಧಾನ ಇಲ್ಲ. ಹೇಳಕ್ಕಾಗ್ಲಾರ್ದಂಗ ತಲೆ ಕೆಡ್ಸಕತ್ತಿ ಬಿಟ್ಟತಲ್ಲೇ ಆ ವಿಷಯ. ಕುದುರೆ ಹತ್ತಿ ಪ್ಯಾಟೆಗೆ ಹೋಗುಮ ಜರದಾ ಬೇಡ ತಿಂದ ಕರ್ಗ ನೋಡುಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗುಮ ಜರದಾ ಬೇಡ ತಿಂದ ಕರ್ಗ ನೋಡುಮ. ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು. ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು. ನಡಿ 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 ಜಾತ್ರೆಗೆ ಹೋಗುಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗುಮ ಜರದಾ ಬೇಡ ತಿಂದ ಕರ್ಗ ನೋಡುಮ. ನಿದ್ದೆ ಹತ್ತಿದ್ರು ಕನಸ್ನಾಗ ಬರ್ತೀನಿ ಹೌದಿಲ್ರಿ. ಬಂದೆಯ ಅಭಿನಯ ನಮ್ಮ ಅನುಭವ ಎಲ್ಲಿ ಬಂತು ರಾಣಿ. ಉಮಾಶ್ರೀದು ಒಂದು ಶೂಟಿಂಗ್ ನಿಂತೈತಿ. ಶೂಟಿಂಗ್ ಮುಗಿದು ಹೋಯ್ತು. ರಿಲೀಸ್ ಮಾಡಿಬಿಡ್ಬೋದು. ನಾವೆಲ್ಲ ರಿಲೀಸ್ ಮಾಡ್ಬೋದಾ? ಆದ್ರೆ ನಮಗೊಂದು ಡಿಸ್ಟ್ರಿಬ್ಯೂಟರ್ ಬೇಕಲ್ಲೇ ಲಾವಣ್ಯ. ತಮ್ಮ ವಾಸ ನೀನು ನಮ್ಮಿಬ್ಬರು ಫಿಲ್ಮ್ನಾಗ ಡಿಸ್ಟ್ರಿಬ್ಯೂಟರ್ ಆಗ್ತೀನಲ್ಲೇ ತಮ್ಮ ವಾಸ. ನಾನು ಪ್ರೇಕ್ಷಕನಾಗಿ ಬೇಕಾದ್ರ ನಿಮ್ಮ ಸಿನಿಮಾ ನೋಡ್ಕೊಂತ ನಿಮ್ಮ ಡ್ಯಾನ್ಸ್ ಮುಂದಾಗ ವಿಜಿಲ್ ಹೊಡಿದ್ನ್ಯ. ಈ ಡಿಸ್ಟ್ರಿಬ್ಯೂಟರ್ ಅವ್ರ ನಮಗಂತ ಬಗೆಹರಿಂಗಿಲ್ಲ ಮರೆಯ. ಇದ ಮತಿ ಮ್ಯಾಗ ನೀನ್ ಅಲ್ಲಿ ನಿಂತ್ಕ ನಾವು ಹೊಡಿತೀವಿ ಡ್ಯಾನ್ಸ್. ಅಕ್ಕ ನೋಡ ಹೆಂಗ್ ಹೊಡಿತೀವಿ ಅಂತ ನೋಡ ಕಾತರಿಸಿ ಬೋತಾತಿ ಈಗ ಇಲ್ಲಿ ಹೊಡಿರಿ ಹೇಳಿ ಅಕ್ಕ. ಹುಡುಗಿ ಮಾಡೋನು ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಜೋರ. ರಗಡ ಮಾಡಿ ರೊಕ್ಕ ಬಂಗಾರ ಮಾಡೋನು ಐತೈ ಜೋರ. ರಗಡ ಮಾಡಿ ರೊಕ್ಕ ಬಂಗಾರ ಮಾಡೋನು ಐತೈ ಜೋರ.
ಮುಸುಕ ಕೊನ ಹತ್ತಾಗಿ ನನ್ನ ಕಾದಾಟ ಅವ ಅನ್ನಾಗಿ ನೀ ನಕ್ಕ ನಕ್ಕ ಕಟ್ಟು ಕಲಿಸಿದೀನಿ ನನ್ನ ಬಿಕ್ಕ ಹಿಡಿದಿಲ್ಲ ಬುಕ್ಕ ದುಡಿದರ ಬದುಕ ಹಿಡಿದಿಲ್ಲ ಬುಕ್ಕ ದುಡಿದರ ಬದುಕ ನನ್ನ ಬಾಡಿಗೆಯಾಗಿ ಬದುಕ ರಗಡ 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 ಮಾಡಿ ನೀರೊಕ್ಕ ಬಂಗಾರ ಗಜಮ ಮಾಡೋನು ಹೈಫೈಲಿ ಜೋರ ರಗಡ ಮಾಡಿ ನೀರೊಕ್ಕ ಬಂಗಾರ ಗಜಮ ಮಾಡೋನು ಹೈಫೈಲಿ ಜೋರ ರಗಡ ಮಾಡಿ ನೀರೊಕ್ಕ ಬಂಗಾರ ಗಜಮ ಮಾಡೋನು ಹೈಫೈಲಿ ಜೋರ ಕರಿತೀನಿ ಬಾರ ಕರುತೀನಿ ಕಾರ ಕರಿತೀನಿ ಬಾರ ಕರತೀನಿ ಕಾರ ಹುಡುಗಿ ಮಾಡೋನು ವಾಲಿಯ ದೂರ ರಗಡ ಮಾಡಿ ನೀರೊಕ್ಕ ಬಂಗಾರ ಮಾಡೋನು ಹೈಫೈಲಿ ಜೋರ ಅಲ್ಲ ನಿಮ್ದೇನ ಸಿನಿಮಾನೋ ಅಥವಾ ಏನ ಪ್ರೇಮ ಹೆಚ್ಚಾಗಿ ಹುಚ್ಚರ ಕುಣಿಯಾಕತ್ತೀರಿ ಹಿಂಗ ಕಟ್ಟೆ ಕಡೆದಾಗಿ ಹೇಳಬೇಕಂದ್ರೆ ನಾನು ಇವನ ಸೌಭಾಗ್ಯವತಿಯಾಗಿ ಇವನ ಕೈ ಹಿಡಿದು ನಿನ್ನ ವಾಸುದೇವನಾಗಿ ಪಡೆದುಕೊಂಡು ನನ್ನ ಸಹೋದರನಾಗಿ ಮೆಚ್ಚಬೇಕೆಂದುಕೊಂಡಿರುವೆ ಅಣ್ಣಯ್ಯ. ಬಲಿಗೆ ಕಾಸೆ ಹೇಳ ಸಂಕಟ ಏಕದಮ್ ಟ್ರಾನ್ಸ್ಫರ್ ಸೀನ ಚೇಂಜ್ ಆಗಿ ಗೊತ್ತಲ್ಲ ಲೇ ಮರಯ್ಯ ಮಾಡಿನಪ್ಪ ನನ್ನಂತದೈತಿ ಬಿಡ್ತು ನಾನು ಅಲ್ಲ ಕಂಡ ಈ ಕುಡುಕ್ ನನ್ನ ಮಗನ ಕೈ ಹಿಡಿದೆ ನೀನ ವಿಚಾರ ಮಾಡೊಂದ್ ಸ್ವಲ್ಪ ಕುಡುಕ್ರ ಹತ್ರನ ಒಳಗಿಂದೆಲ್ಲ ಹೊರಗೆ ಬರೋದು ಅವರ ಒಳ್ಳೆಯವರು. ಹೌದು ನಾವು ಕುಡುಕರು ಸತ್ಯವಾಗಿ ಹೇಳ್ತೀವಿ. ಹೌದು ಸತ್ಯನ ಹೇಳೋದವ್ರು. ಹೌದು ಕುಡುಕನಾದ್ರೂ ಕೆಡುಕನಲ್ಲ ಅಂದಂಗ ಕೊಲೆಗಡುಕನ ಅಲ್ಲ. ಗೊತ್ತೈತಿಲ್ಲ ಲೇ ವಾಸು ಅದು ಗೊತ್ತಿಲ್ಲ ಈಗ ಗೊತ್ತಾಗ್ತೈತಿ. ಹೌದು ಹಂಗಂದ್ರೆ ನಮ್ದು 200 ರೂಪಾಯಿ ಕೈ ಹಿಡಿದು ಕುಣಿದೆಲ್ಲ ಅಲ್ಲೇ ಮಾಡ್ತ ಮ್ಯಾಕ್ ಒಯ್ಕಂತ ಹೋಗ ಅಲ್ಲ ಬರೀ ಕೈ ಹಿಡಿದು ಕುಡ್ದಕ್ಕ 200 ರೂಪಾಯಿ ಮತ್ತೇನಾರ ಮುಟ್ಟಿದ್ರ ಕಾಲ್ ಮುರಿತಿದ್ದೆ ಏನದ ಬಾಯಿ ಬಿಗಿಡ್ದು ಮಾತಾಡಲಿ ಸಿಟ್ಟು ಇರ್ತತಿಲ್ಲ ನನಗ ಒಚ್ಚ ನಾಡು ಒಚ್ಚ ಅಷ್ಟ್ಯಾಕ್ ಸುತ್ತಿ ಬಳಸಿ ಮಾತಾಡ್ತಿದೆ ಬಾಯಿ ಒಳಗಿನ 32 ಅಲ್ಲ ಉದುರಿಸಿ ಬಿಡ್ತೇನೆ ಅಚ್ಚ ಕನ್ನಡದಾಗ ಹೇಳ್ರಲ್ಲ ನೋಡು ನೀ ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ ಮಾಮ ಹುಡುಗಿಗೆ ಬಹಳ ತಿಳುವಳಿಕೆ ಕಡಿಮೆ ಐತೆ ನಂತ ಕಲಿಸ್ಕೊಳ್ಳಿ ತಿಳಿಸ್ಕೊಡ್ತೀನಿ ಅಣ್ಣ ಸಲಿಗೆಯಿಂದ ಮಾತಾಡೋಳ ನೀನು ಸ್ವಲ್ಪ ಸಮಾಧಾನ ಮಾಡಿಕರೋ ಮಾವ ಸಮಾಧಾನ ಮಾಡಿಕೆ ನೋಡ ಬಾ 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 ನಾವಿಬ್ರು ಹೋಗಿ 8 ಲಕ್ಷ ಬಂದ್ಬಿಡಮ್ಮ ಲವಣ್ಯ ಹ್ಯಾಂಡ್ ಬಿಲ್ ತಡಿ ಮತ್ತೆ ಅವನಿಗೆ ನಾ ಹೇಳ ಕಳಿಸ್ತೀನಿ ನೋಡ ಇನ್ನು ಮುಂದೆ ನೀ ನನ್ನ ಅಣ್ಣಯ್ಯ ನಿಮ್ಮಪ್ಪ ನಮ್ಮಪ್ಪ ಇನ್ನು ಮುಂದ ನಮ್ಮಪ್ಪಂಗ ಇವನ ಅಳಿ ದೇವ್ರು ಇನ್ನೀ ಜಾಗ ಖಾಲಿ ಮಾಡು ನಾವು ಮುಂದೆ ಹೋಗ್ತೀವಿ ನೋಡ ಹ್ಯಾಂಡ್ ಬಿಲ್ ಹಾಕಿಸ್ಕೊಂಡು ಚಂದಾಗ ಬಂಗಾರದ ಅಂಗಡಿಗೆ ಹೋಗಿ ದೊಡ್ಡ ತಾಳಿ ಮಾಡ್ಸಕ್ ಹಾಕ್ ಬರೋಣ ನೋಡಿ ಗುದ್ದಿಸ್ಕೊಂಡ ಲಗ್ನ ಪತ್ರ ಇಬ್ರು ಕೂಡ ಇಲ್ಲ ಓದ್ಸ್ಕೊಂಡರ ಬರ್ಲಿ ನಿನಗೆ ಹಾಕ್ಬೇಕಪ್ಪ ಹಲಕ ನನ್ನ ಮಗನ ಮೊದಲು ಇಲ್ಲಿಂದ ದಾಟ ನಮ್ದು ಐತಿನ ಇಲ್ಲಿ ಇನ್ನು ಐತಿ ನಮ್ದು ಐತಿ ಇಲ್ಲಿ ರೊಮ್ಯಾನ್ಸು ಅಲ್ಲ ಇನ್ನ ಬೆಳಕರೆ ಒಂದ್ ತಾಸ ಐತಿ ಇರ್ಲಿ ನಮ್ದು ಐತಿ ಹೋಗೋಣ ನಡಿ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಹೋಗೋಣ ಹೋಗ್ಬಿಡೋಣ ಬಾ ನಾವ ಯಾಕ ಇಲ್ಲಿ ನಿಂದ್ರಂಗ ಆಗೋದು ನಿಂತ್ರ ಮಾಸ್ತರ್ ಸಿಟ್ಟಿಗಳ್ತಾವ ಹೌದು ಹಂಗನ್ಸಕೈತಿ ಇಬ್ರು ಒಳಗ ಬಾ ಅಲ್ರಿ ತಂದೆ ಮಗನ ಜಗಳದಾಗ 3ನೇವನೇ ಉಂಡವನೇ ನೋಡ್ರಿ ಇವ ಜಾಣ ಅಲ್ರಿ ಯಾವುದಕ್ಕ ಹಣೆ ಬರ್ದಾಗ ಬರ್ಸ್ಕೊಂಬಂದಿರ್ಬೇಕು ನೋಡ್ರಿ
ಲೀಟ್ರಿಗೆ 2 ಲೀಟ್ರ್ ನೀರು ಸೇರ್ಸ್ಕೊಂಬಂದ್ರು ಬಾಯಿ ಮುಚ್ಕೊಂಡು ರೊಕ್ಕ ಕೊಟ್ಟು ತಗೊಂಡೇನ್ರಿ. ಆದ್ರೂ ಉಪಯೋಗ ಅಲ್ರಿ ನಮ್ಮ ಮನೆ ಬರಕ. ಇತ್ತಾಗ ನಮ್ಮ ಹಣನೂ ಉಳಿಲ್ಲ, ಇತ್ತಾಗ ನಮ್ಮ ಗುಣನೂ ಉಳಿಲಿಲ್ಲ. ಆಗ್ಲಿ ಇನ್ನ ಬೆಳಕರಿಯೋದು ಭಾಳ ಐತೆ. ಯಾಕಂದ್ರೆ ಈ ಹುಡುಗಿನ ಭಾಳ ನಂಬಕ್ಕಾಗೋದಿಲ್ಲ. ಯಾಕಂದ್ರೆ ಚಾನ್ಸಲ್ ಹೆಣ್ಣು ಐತ್ರಿ ಅದ. ಪ್ರಯತ್ನ ಮಾಡಿ ಇನ್ನೊಂದು ಸ್ವಲ್ಪ ಹೊಲಿಸ್ಕೊಂಡ್ರ ಅದು ನಮ್ಮ ಕಡೆಗೆ. ತಡವಾಗುತ್ತದೆ. ಅದಕ್ಕಾಗಿ ಬೇಗ ನನ್ನ ಬಟ್ಟೆ ರೆಡಿ ಮಾಡಿ ಸೂಟ್ಕೇಸ್ ತುಂಬಿಕೊಂಡು ಬಾ. ಅಂದ ಹಾಗೆ ಲಿಂಗಾಚ ಏನು ಮಾಡ್ತಾ ಇದ್ದಾನೆ? ಊಟ ಮಾಡಿ ತೋಟಕ್ಕೆ ಹೋದ್ರು, ಬರೋದು ಸಾಯಂಕಾಲ ಆಗತ್ತಂತೆ. ಅಲ್ಲ ರೀ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡಿ ಹೋಗ್ತಾ ಇದ್ದೀರಾ? ವ್ಯವಹಾರವೇ ಅಂಥದ್ದು. ಇರಲಿ, ಮೊದಲು ಒಂದು ಕಪ್ ಕಾಫಿ ಮಾಡ್ಕೊಂಡು ಬಾ. ಸರಿ ರೀ. ಹಲೋ ಸರ್ ನಮಸ್ತೆ. ದಯಾನಂದ್ ಸ್ಪೀಕಿಂಗ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಹೇಳಿ ಸರ್. ಓಕೆ 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 ನಾನು ಹೀಗೆ ಹೊರಡಲು ಸಿದ್ಧನಾಗ್ತಾ ಇದ್ದೀನಿ. ಓಕೆ ಸರ್. ಓಕೆ ಓಕೆ ನೀವು ಸ್ವಲ್ಪ ಬಸ್ ಸ್ಟ್ಯಾಂಡ್ ಕಡೆ ಬಂದುಬಿಡಿ, ನಾನು ಹಾಗೆ ಬಸ್ನಲ್ಲಿ ಬಂದ್ಬಿಡ್ತೀನಿ. ಬೇಗ ಬಂದುಬಿಡಿ, ನಾನು ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ. ಓಕೆ 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 ರೀ, ಕಾಫಿ ತಗೊಳ್ಳಿ. ಆಶಾ, ಬ್ಯಾಗ್ ತೆಗೆದುಕೊಂಡು ಬಾ. ಸರಿ, ನೀವು ಕಾಫಿ ಕುಡೀರಿ. ಏನ್ರಿ, ಇವತ್ತು ಒಂದಿನ ಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ಹೋಗೋದಕ್ಕೆ ಎಷ್ಟೊಂದು ಅವಸರ ಮಾಡ್ತಿದ್ದೀರ ನೀವು. ಬೇಗ ಬಂದುಬಿಡ್ತೀನಿ. ಮನೆ ಕಡೆ ಹುಷಾರಾಗಿರಿ. ಓಹೋ, ನೀವೇನು ಮ್ಯಾನೇಜರ್ ಚಂದ್ರು? ಹೌದು ಆಶಾರಾಣಿಯವರೇ. ಜಮೀನ್ದಾರರು ಮನೆಯಲ್ಲಿಲ್ಲವೇ? ಇಲ್ಲ, ಅವರು ಈಗ ತಾನೇ ಬೆಳಗಾಂಗೆ ಹೋದ್ರು. ಬರೋದಿನ್ನೂ 1 ವಾರ ತಡವಾಗತ್ತಂತೆ. ಅಲ್ಲಿವರೆಗೂ ಒಬ್ಬರೇ ಕಾಲಹರಣ ಮಾಡುವುದು ಕಷ್ಟವಲ್ಲವೇ? ಕಷ್ಟನಾ? ಈ ಮನೆಯಲ್ಲಿ ನನಗೆ ಯಾವ ಕಷ್ಟನೂ ಇಲ್ವಲ್ಲ. ಅಲ್ಲದೆ ಈ ಮನೆಯಲ್ಲಿ ನನಗೆ ಉಣಲು ತೊಡಲು ಯಾವುದಕ್ಕೂ ಕೊರತೆ ಇಲ್ಲ. ಮನೆಯಲ್ಲಿ ಕೈಗೊಂದು ಕಾಳ್ಗೊಂದು ಹಾಳಿದ್ದಾರೆ. ಎಲ್ಲ ಕೆಲಸವನ್ನು ಅವರೇ ಮಾಡ್ತಾರೆ. ಮನಸ್ಸಿಗೆ ಏನಾದರೂ ಬೇಜಾರಾದರೆ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರೋದಕ್ಕೆ ಮನೆಯಲ್ಲಿ ಕಾರಿದೆ. ಇಷ್ಟೆಲ್ಲ ನನಗಿರ್ಬೇಕಾದ್ರೆ, ನಿಜ ಹೇಳ್ಬೇಕಂದ್ರೆ ಈ ಸಿರಿತನದ ಮನೆಯಲ್ಲಿ ನಾನು ಮಹಾರಾಣಿ ತರನೇ ಇದ್ದೀನಿ. ನೋಡು, ತಪ್ಪು ತಿಳಿಯಬೇಡ ಆಶಾರಾಣಿ. ರಾಣಿಯ ಜೊತೆ ರಾಜನಿದ್ದರೆ ಮಾತ್ರ ಸುಖ, ಸಂತೋಷ, ನೆಮ್ಮದಿ ದೊರೆಯಬಹುದು. ನೋಡು ಆಶಾದೇವಿಯವರೇ, ತಮ್ಮ ಮುಗ್ಧ ಸ್ವಭಾವವನ್ನು ಕಂಡು ನನ್ನ ಮನ ಮಮ್ಮೆಲ್ಲನೆ ಮರುಗುತ್ತದೆ. ಅಂದ್ರೆ ತಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಈಗ ಅರ್ಥವಾದರೂ ಪ್ರಯೋಜನವಿಲ್ಲ. ಸಮಯ ಸರಿದು ಹೋಗಿದೆ. ನೀವು ದುಡುಕಿ ನಿಮ್ಮ ಬಾಳನ್ನು ನೀವು ಹಾಳು ಮಾಡಿಕೊಂಡು ಬಿಟ್ಟಿರುವಿರಿ. ಪಾಪ, ಏನು ಅರಿಯದ ನಿಮ್ಮ ಮುಗ್ಧ ಸ್ವಭಾವವನ್ನು ಕಂಡು ಸವತಿಯ ಸ್ಥಾನದಲ್ಲಿ ಲತಾದೇವಿ ಅನ್ಯಾಯವೆಸಗಬಾರದಾಗಿತ್ತು. ಮ್ಯಾನೇಜರ್, ಏನ್ ಹೇಳ್ತಾ ಇದ್ದೀರಾ ನೀವು? ಲತಾ ನನಗೆ ಅನ್ಯಾಯ ಮಾಡಿದಳ? ಬರೀ ಅನ್ಯಾಯವಲ್ಲ, ತನ್ನ ಬುದ್ಧಿವಂತಿಕೆ ಪತ್ತಾಳಿಕೆಯಲ್ಲಿ ಕ್ರೂರಂಬಿಗೆ ನಿಮ್ಮನ್ನು ಔತಿ ನೀಡಿ ನಿಮಗೆ ವಂಚನೆಗೈದು ತಾನು ಸುಖ ಬಂದಂತೆ ಲೋಲಾಡುತ್ತಿರುವ ಚತುರ್ಮತಿಯವಳು. ಮ್ಯಾನೇಜರ್, ಬಾಲ್ಯ ಗೆಳತಿ ಎಂಬ ಸ್ವಲ್ಪಾದರೂ ಬೇಡವೇ? ಅದು ಹೋಗಲಿ, ಗುರುವಿನ ಮಗಳೆಂಬ ಮಮಕಾರವಾದರೂ ಬೇಡವೇ? ಛೇ, ಎಂಥ ದ್ರೋಹಿ ಆ ಹೆಣ್ಣು! ಮ್ಯಾನೇಜರ್, ಏನಿದು? ತಮ್ಮ ಒಗಟಿನ ಮಾತೇ ನನಗೆ ಅರ್ಥವಾಗ್ತಾ ಇಲ್ಲ.
ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೆ? ಇದ್ದ ವಿಷಯವನ್ನು ನಿಮ್ಮ ಎದುರು ಹೇಳಿ ನಾಳೆ ನಾನು ನಿನ್ನ ಪತಿಯಿಂದ ದಯಾನಂದನಿಂದ ನೌಕರಿ ಕಳೆದುಕೊಳ್ಳಬೇಕಾಗುತ್ತದೆ. ಒಟ್ಟಾರೆ ದೇವರು ನಿನಗೆ ಅನ್ಯಾಯ ಮಾಡಿದ್ದಾನೆ. ಹೋಗಲಿ, ಕದ್ದು ಕಾಮನಾಟ ಆಡುವರ ಕತೆ ನಿಮ್ಮ ಮುಂದೆ ಹೇಳಿ ನಿಮ್ಮ ಮನವನ್ನು ಏಕೆ ಹದಗೆಡಿಸುವುದು? ನಾನಿನ್ನು ಬರುತ್ತೇನೆ. ನಿಂತ್ಕೊಳ್ಳಿ. ಏನೋ ಹೇಳ್ಬೇಕು ಅಂತ ಹೊರಟಿದ್ದೀರಾ, ಆದ್ರೆ ಅದನ್ನ ಅರ್ಥಕ್ಕೆ ನಿಲ್ಲಿಸಿ ಹೋದ್ರೆ ನನ್ ತಲೆ ಕೆಡಲ್ವಾ? ನೋಡಿ ಮ್ಯಾನೇಜರ್ ಸರ್, ಇದ್ದ ವಿಷಯವನ್ನು ಸವಿಸ್ತರವಾಗಿ ಹೇಳಿದ್ರೆ ಅದು ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಹೇಳಿ, ಅದೇನಂತ ಹೇಳಿ. ನಾನೇನು ಹೇಳುತ್ತೇನೆ, ನಾಳೆ ನಿಮ್ಮ ಪತಿ ದಯಾನಂದನಿಂದ ನನಗೆ ತೊಂದರೆಯಾದರೆ? ತೊಂದ್ರೆನಾ? ಈ ಮನೆಯಲ್ಲಿ ನಾನಿರುವವರೆಗೂ ನಿಮಗೆ ಯಾವ ತೊಂದರೆ ಆಗದಂತೆ ನೋಡ್ಕೊಳ್ಳೋ ಹೊಣೆ ನನಗಿರ್ಲಿ. ಹೇಳಿ, ಅದು ಏನು ವಿಷಯ ಅಂತ ನನ್ನ ಮುಂದೆ ಧೈರ್ಯವಾಗಿ ಹೇಳಿ. ಕೈ ಮೇಲೆ ಕೈ ಹಾಕಿದವರನ್ನೆಂದು ಕೈ ಬಿಡಲಾರೆ. ಇದ್ದ ವಿಷಯವನ್ನು ನಿಮ್ಮ ಎದುರು ಹೇಳುತ್ತೇನೆ. ಇನ್ನು ಮುಂದೆ ನಿಮ್ಮ ಮೇಲೆ ನಂಬಿಕೆ ಹುಟ್ಟಿತು. ನೋಡು ಆಶಾದೇವಿಯವರೇ, ವಿಷಯ ಗುಪ್ತವಾಗಿರಬೇಕು. ನಿಮ್ಮ ಪ್ರೀತಿಯ ಗೆಳತಿ ಲತಾ, ನಿಮ್ಮ ಪತಿ ದಯಾನಂದ ಇಬ್ಬರು ಕಾಲೇಜ್ ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಸುಮಾರು 2-3 ವರ್ಷಗಳಿಂದ ನಿರಂತರವಾಗಿ ಸಾಗಿದೆಯೇ ಅವರ ಸಂಸಾರ. ಸೊಲ್ಲಪ್ಪ ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತು ನಡೆಸಿಕೊಡುವುದಕ್ಕಾಗಿ ದಯಾನಂದನ ಸತ್ಯ ಸ್ಥಾನದಲ್ಲಿ ನಿನ್ನನ್ನು ಕೂಡಿಸಿ ನಾನು ಮನವನ್ನಂತೆ ಚೆಲ್ಲಾಟ ಮಾಡುತ್ತಿದ್ದಾಳೆ. ಆದ್ರೂ ಲತಾ, ಅಂದ್ರೆ ನೀವು ಹೇಳ್ತಿರೋ ನೀವು ಹೆಸರಿಗೆ ಮಾತ್ರ ಹೆಂಡತಿ, ಸುಖ ಎಂಬುದು ಏನಿದ್ದರೂ ಅವಳ ಪಾಲೇ ಮೀಸಲ. ಹಾಗಾದ್ರೆ ನೀವು ಹೇಳೋ ಮಾತು ಸತ್ಯವೇ? ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿದೆ? ಪಾಪ ಯೌವನದ ಸಿರಿಯಿಂದ ತುಂಬಿ ತುಳುಕುವ ತರುಣೆ ತಾವು ಮನೆಯಲ್ಲಿರುವಾಗ ತಮಗೆ ಮೋಸ ಮಾಡಿ ಅವಳೊಡನೆ ಚಕ್ಕಂದವಾಡಲು ಬೆಳಗಾವಿಗೆ ಹೋಗಿರುವನಲ್ಲ ಆ ನಿನ್ನ ರಸಿಕನಾದ ಪತಿ, ಅವನಿಗೆ ಎಂತ ಮೂರ್ಖನನ್ನ ಬೇಕು ನನಗೆ? ಹೋಗ್ಲಿ ಬಿಡಿ ಮ್ಯಾನೇಜರ್, ಇದ್ದ ವಿಷಯವನ್ನು ಹೇಳಿ ಒಳ್ಳೆಯದನ್ನೇ ಮಾಡಿದ್ರಿ. ಅವರು ತಮ್ಮ ಸುಖಕ್ಕಾಗಿ ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡಾಗ ಇನ್ನು ನನ್ನ ಸುಖಕ್ಕಾಗಿ ನನ್ನದೇ ಆದಂತ ದಾರಿ ಕಂಡುಕೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ವಲ್ಲ, ಅಲ್ವಾ ಮ್ಯಾನೇಜರ್? ಛೇ, ದುಡುಕಬೇಡಿ. ಆ ವೇಷದಲ್ಲಿ ಅಪಚಾರಕ್ಕೆ ಅವಕಾಶ ಮಾಡಿ ಅಪಕೀರ್ತಿಗೆ ಗುರಿಯಾಗುವುದು ಒಳ್ಳೆಯದಲ್ಲ ಅಂತ ನನ್ನ ಮಾತು. ಮ್ಯಾನೇಜರ್, ನಾನು ಹರಿಯದ ಹೆಣ್ಣಲ್ವೇ? ನನಗೂ ದೈಹಿಕ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲವೇ? ಇಲ್ಲವಂದವರ್ಯಾರು? ಅವರು ತಮ್ಮ ಸಂತೋಷಕ್ಕಾಗಿ ಕೈ ಹಿಡಿದ ಸತಿಯನ್ನು ಬಿಟ್ಟು ಪರಸ್ತ್ರೀಯರ ಹೆಂಗಸರ ಜೊತೆ ಚೆಕ್ಕನ್ನು ಓಡಿ ತಮ್ಮ ಆಸೆಯನ್ನು ತೀರಿಸ್ಕೋಬೇಕಾದ್ರೆ ಇನ್ನು ನಾನು ನನ್ನ ಸುಖಕ್ಕಾಗಿ ಪರ ಪುರುಷರ ತೋಳ ತೆಕ್ಕಿದಲ್ಲಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ, ಅಲ್ವಾ ಮ್ಯಾನೇಜರ್ ಸರ್? ಅಸಂಬದ್ಧವೇನು ಅಲ್ಲ. ಆದರೂ ಈ ಹಾಳಾದ ಸಮಾಜ ನಿನಗೆ ಹಾದರಿ ಎನ್ನುತ್ತದೆ. ಸಮಾಜ? ಯಾವುದು ಸಮಾಜ? ಗಂಡು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಶೀಲವಂತ ಅಂತ ಮನ್ನಿಸುವ ಈ ಸಮಾಜ. ಅದೇ ಒಂದು ಹೆಣ್ಣು ಸ್ವಲ್ಪ ಎಡವಿದರೆ ಸಾಕು ಕೇಕೆ ಹಾಕಿ ಈ ನಗುವ ಸಮಾಜದ ಕೊಡವೆ ನನಗೆ ಬೇಕಾಗಿಲ್ಲ ಮ್ಯಾನೇಜರ್. ನಾನು ಹೇಳುವ ಮಾತಿಗೆ ನೀವು ನನ್ನ ಜೊತೆಗೆ ಸ್ವಲ್ಪ ಸಹಕರಿಸಿಕೊಂಡ್ರೆ ಎಲ್ಲದೂ ಒಳ್ಳೇದಾಗುತ್ತೆ. ಈ ಮಾತಿಗೆ ತಾವು ನಿಮ್ಮ ಮಾತು ಅರ್ಥವಾಯಿತು. ಆದರೆ ನಾನಿನ್ನು ಮದುವೆಯಾಗದ ನವಯುವಕ. ಹೌದಾ? ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತಾವು ಒಪ್ಪಿದರೆ ಈ ಸಿರಿ ಸಂಪತ್ತಿನಲ್ಲಿ ನಿಮಗೂ ಪಾಲಿದೆ. ಈ ಆಸ್ತಿಗೆ ನೀವೇ ರಾಜ ಮಹಾರಾಜ ಆಗಿ ಮೆರೀತೀರಾ. ಏನಂತೀರಾ? ದೇವಿ ಪ್ರತ್ಯಕ್ಷಳಾಗಿ ವರ ನೀಡಲು ಸಿದ್ಧಳಾದಾಗ ಈ ಭಕ್ತ ತಿರಸ್ಕರಿಸುವನೇ. ಹಿಂದಿನಿಂದ ನಾನು ನಿಮ್ಮವನು.
ನೀವು ಈ ಆಷಾಢ ಬಾಳ ಬಳದಂಗಳಲ್ಲಿ ಬೆಳ್ಳಿಯ ಚಂದಿರನಂತೆ ಉದ್ಭವಿಸಿ ಬಂದ ನನ್ನ ರಸಿಕ ರಾಜನಲ್ಲವೇ? ಹಾಗಾದರೆ ನಾನೀಗ ಪ್ರಿಯ, ಈ ಪ್ರೇಯಸಿಯ ಆಷಾಳಿಗೆ ಪ್ರಿಯತಮನಾಗಿ ಒಲಿದು ಬಂದ ನೀನು ನನ್ನ ಪಾಲಿನ ಆರಾಧ್ಯ ದೇವರಲ್ಲವೇ? ಭಾಷ ಯಾರು ಹಂಗಿಲ್ಲದೆ ಆಕಾಶ ಚುಂಬಿಸುವ ಪ್ರೇಮದ ಹಕ್ಕಿಗಳಾಗಿ ಹಾರುವೆ. ಭಾಷ ಇನ್ಮೇಲಿಂದ ನಮ್ದೇ ರಾಜ್ಯಭಾರ. ಐ ಆಮ್ ಎಂಜಾಯ್. ಕವಿ ಕಾಳಿದಾಸನ ನೈನ ಶಾಕುಂತಲೇ ಈ ಕಾಲ ಬೈಲಿಗೆ ನೀನಾದ ಕಾಣಿಕೆ. ಕವಿ ಕಾಳಿದಾಸನ ನೈನ ಶಾಕುಂತಲೇ, ಕವಿ ಕಾಳಿದಾಸನ ನೈನ ಶಾಕುಂತಲೇ ಈ ಬಾಳ ಬೈಲಿಗೆ ನೀನಾದ ಕಾಣಿಕೆ. ಈ ಬಾಳ ಬೈಲಿಗೆ ನೀನಾದ ಕಾಣಿಕೆ. ಕವಿ ಕಾಳಿದಾಸನ ನೈನ ಶಾಕುಂತಲೇ, ನೈನ ಶಾಕುಂತಲೇ, ಓ ನೈನ ಶಾಕುಂತಲೇ. ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ, ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ ಈ ಹಿಡಗೆ ನಿನಗಾಗಿ ನಾಗಲೇನುತ್ತಿಲ್ಲ. ಈ ಹಿಡಗೆ ನಿನಗಾಗಿ ನಾಗಲೇನುತ್ತಿಲ್ಲ. ಆಶಾ, life is a song, singing. Life is a game, playing. Life is a love, enjoy. ಕವಿ ಕಾಳಿದಾಸನ ನೈನ ಶಾಕುಂತಲೇ, ನೈನ ಶಾಕುಂತಲೇ, ನೈನ ಶಾಕುಂತಲೇ. ಸರಿ, ನಾ ಹೇಳಿದಾಗ ಅವಾಗ ಬರ್ತಾ ಇರಿ. ಶಿವ ಶಿವ, ಎಂತ ಹೀನ ದೃಶ್ಯ ಕಂಡನಲ್ಲ ನಾನು. ದೇವ ಮಂದಿರದಲ್ಲಿ ಕಾಮ ಪಿಶಾಚಿಗಳು ಕುಣಿತ. ಅಯ್ಯೋ ದೇವರೇ, ಯಾಕಪ್ಪ ನನ್ನ ಧನಿ ದಯಾನಂದರಿಗೆ ಇಂಥ ಸ್ಥಿತಿ ತಂದು ಹೊಟ್ಟಿದೆ. ಈ ಕಲಿ ಕಾಲದಲ್ಲಿ ಯಾರನ್ನು ನಂಬಬೇಕೋ ತಿಳಿಯದಾಗಿದೆ.
ಆತ್ಮೀಯ ಮಿತ್ರನೆಂದು ಆಶ್ರಯ ಕೊಟ್ಟದ್ದಕ್ಕೆ ತಕ್ಕ ಪಾಠ ಕಲಿಸಿದನಲ್ಲ ಆ ವಂಚಕ ಚಂದ್ರು. ಅಲ್ಲ, ಈ ಮಾತಾಯಿಗಾದರೂ ತಿಳಿಯಬಾರದೆ. ಹೀಗೆ ನಾನು ಏನು ಮಾಡಲಿ? ಈ ವಿಷಯ ಧನಿಗೆ ಗೊತ್ತಾದರೆ ಚೇಚೆ ಬೇಡ, ನಾನೇ ನಿಂತು ಮಗಳಂತಿರುವ ಆಸ್ಯ ದೇವಿಯ ಬಾಳನ್ನು ಬಲಿ ಕೊಟ್ಟಂತಾಗುತ್ತದೆ. ಈ ವಿಷಯವನ್ನು ಗುಪ್ತವಾಗಿ ಇಟ್ಟು ಆ ಹಾಸಳಿಗೆ ತಿಳಿ ಹೇಳಿ ಸರಿಪಡಿಸಲೇಬೇಕು. ಹೌದು ಹೌದು, ಹಾಗೆ ಮಾಡಿದ ಮಾತ್ರ ನಂದನ ವನದಂತಿರುವ ಮನೆ ನಂದು ವನವಾಗಿ ಉಳಿಯುತ್ತದೆ. ಇಲ್ಲವಾದರೆ ಮನೆ ಮಸಣ ದೃಶ್ಯವಾಗೋದರಲ್ಲಿ ಸಂದೇಹವೇ ಇಲ್ಲ. ಹೌದು, ಭುಕ್ತವಾಗಿ ಹಿಡಲೇಬೇಕು. ನನ್ನ ಧನಿಯ ಮರದಿಯನ್ನು ಮಣ್ಣು ಪಾಲು ಆಗದಂತೆ ಕಾಪಾಡಲೇಬೇಕು. ಎಲ್ಲಿಗೆ ಹೋಗಿದ್ದೀಯಮ್ಮ? ಲಿಂಗಜ್ಜ, ಮನೆಯಲ್ಲಿ ಕುಳಿತುಕೊಂಡು ತುಂಬಾ ಬೇಜಾರಾಗಿತ್ತು. ಅದಕ್ಕೆ ತೋಟದ ಕಡೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಏನೀಗ? ನೋಡಮ್ಮ, ದನಿ ಊರಲ್ಲಿ ಇಲ್ಲದಾಗ ತಾವು ಒಂಟಿಯಾಗಿ ಅದು ಇಷ್ಟೊತ್ತಿನವರೆಗೆ ತಿರುಗಾಡಲು ಹೋಗೋದು ಒಳ್ಳೇದಲ್ಲ. ಕರೆದಿದ್ದರೆ ನಾನು ನಿಮ್ಮ ಜೊತೆಗೆ ಬರುತ್ತಿದ್ದೇನಲ್ಲಮ್ಮ. ಲಿಂಗಜ್ಜ, ಏಕೋ ನಾಲ್ಗೆ ಅತಿ ಉದ್ದವಾಗಿ ಬಿಡ್ತಾ ಇದ್ದೀರಲ್ಲ. ಈ ಮನೆ ಯಜಮಾನರು ಆಡುವಂತ ಮಾತುಗಳು ಈ ಮನೆ ಕೆಲಸದಾಳದ ನಿನ್ನ ಬಾಯಿಲು ಬರೋದು ಅಷ್ಟೊಂದು ಒಳ್ಳೆದಲ್ಲ. ತಪ್ಪು ತಿಳಿಯಬೇಡ ತಾಯಿ. ಮೊದಲೇ ಕೆಟ್ಟ ಕಾಲ. ಹಣ ಆಭರಣಕ್ಕಾಗಿ ಎಲ್ಲಿ ಬೇಕೋ ಅಲ್ಲಿ ಕೊಲೆ ಸುಲಿಗೆಗಳು ನಡೆಯುತ್ತವೆ. ಕಾರಣ ತಮ್ಮ ರಕ್ಷಣೆಗಾಗಿ ತಮ್ಮ ಹಾಳಾಗಿ ತಮ್ಮ ಜೊತೆಗೆ ಬರುತ್ತಿದ್ದೇನೆ ಅಂತ ಹೇಳಿದ್ದೇನಮ್ಮ. ನನ್ನ ರಕ್ಷಣೆ ಮಾಡುವ ಅವಶ್ಯಕತೆ ನಿಮಗಿಲ್ಲ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಎಲ್ಲೋದ್ರೂ ಬರ್ತೀನಿ. ಅದನ್ನೆಲ್ಲ ಕಟ್ಕೊಂಡು ನಿನಗೆ ಏನಾಗಬೇಕಾಗತ್ತೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ಹಾಗಂದರೆ ಹೇಗಮ್ಮ? ನೀನು ಹೆಣ್ಣು, ವಸ್ತಿನ ಒಳಗ ಇದ್ದಷ್ಟು ಒಳ್ಳೆಯದು. ನಿನ್ನ ತತ್ವ ಉಪದೇಶಗಳು ನನಗೆ ಬೇಕಾಗಿಲ್ಲ ಲಿಂಗಜ್ಜ. ಸುಮ್ಮನೆ ನಾನು ಹೇಳ್ದ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಮನೆಯಲ್ಲಿ ಬಿದ್ದಿರು. ನಿನಗೆ ನಾನು ಅಧಿಕಾರದಿಂದ ಹೇಳಿಲ್ಲಮ್ಮ. ನೀನು ನನ್ನ ಮಗಳ ಸಮನ ಎಂದು ತಿಳಿ ಹೇಳಿದನಮ್ಮ ನಿನಗೆ. ಅದು ಕೂಡ ನಿನ್ನ ದೃಷ್ಟಿಯಲ್ಲಿ ತಪ್ಪು ಕಂಡರೆ ನಾನು ಯಾಕೆ ಹೇಳಲಿ ತಾಯಿ? ತಾಯಿ ಅಂತೆ ತಾಯಿ. ಮನೆಯಲ್ಲಿ ಎಲ್ಲರೂ ನಯವಂಚಕರೇ ಇದ್ದಾರೆ. ಅವನೊಬ್ಬ ಉಂಡಾಡ ಗುಂಡ ರವಿ, ಇನ್ನು ತುತ್ತನ್ನಕ್ಕೆ ಭಾರವಾದ ನಿನ್ನಂತ ಮುದಿಯ. ಈ ಭೂಮಿ ಮೇಲೆ ಇದಕ್ಕದು ಯಾವ ಆಸೆ ಇಟ್ಕೊಂಡು ಬದುಕಿದೆಯೋ? ಎಂತ ಮಾತನಾಡಿ ಬಿಟ್ಟಿಯಮ್ಮ ನೀನು. ಧರ್ಮ ರತ್ನಾಕರನೆಂದು ಬಿರಿದಂಕಿತನಾದ ಜಮೀನ್ದಾರರ ಮನೆಯ ಸೊಸೆಯ ಬಾಯಿಂದ ಇಂಥ ಚುಲ್ಲಕ ಮಾತು ಬರಬಾರದಮ್ಮ, ಬರಬಾರದು. ಏನು? ನಾನು ಕ್ಷುಲ್ಲಕಳೆ? ನಾನು ಎತ್ತಿ ಹಾಕಿದ ಅನ್ನ ತಿಂದು ಬದುಕುವ ನಾಯಿ ನೀನು? ನನಗೆ ಮಾತನಾಡಷ್ಟು ಸೊಕ್ಕು ಬಂದಿದ್ದೆ ನಿನಗೆ? ಅತ್ತಿಗೆ, ಪಿತೃ ಸಮನಾದ ಲಿಂಗಜ್ಜನ ಕೆನ್ನೆಗೆ ಹೊಡೆಯುವಷ್ಟು ಮುಂದುವರೆದಿದ್ದೀರಾ? ಓಹೋ, ಅದನ್ನು ಕೇಳಲು ತಾವ್ಯಾರು?
ನಾನು ಯಾರು? ಹೊತ್ತಿಗೆ ನಿನ್ನ ಬಾಳಿನ ಇಂದಿನ ಒಂದೊಂದೇ ಪುಟಗಳನ್ನು ತೆರೆದು ನೋಡು, ಆಗ ನಿನಗೆ ಗೊತ್ತಾಗುತ್ತೆ ಈ ರವಿ ಯಾರು ಎಂದು. ಇಂದಿನ ಪುಟದ ಪುರಾಣ ಕಥೆಗಳು ನನಗೆ ಬೇಕಾಗಿಲ್ಲ. ಅದು ತಿರುಕನ ಕನಸು ಅಷ್ಟೇ. ಹೌದು ಅತ್ತಿಗೆ, ನಿಜ ನಿನ್ನ ಮಾತು. ನೀನೀಗ ಶಿವನ ಶಿರದಲ್ಲಿರುವ ನಾಗರ. ಅಂದ್ರೆ ಪರಶಿವನ ಶಿರದಲ್ಲಿರುವ ನಾಗರ ಗರುಡನಿಗೆ ಅಪಹಾಸ್ಯ ಮಾಡಿ ಕೇಳುತ್ತಿತ್ತಂತೆ, ಗರುಡ ಚೆನ್ನಾಗಿದ್ದೀಯಾ ಅಂತ. ಆಗ ಗರುಡನಿಗೆ ಧರ್ಮ ಸಂಕಟ, ಏನು ಮಾಡಲಿಕ್ಕಾಗುತ್ತೆ? ನಾಗ ನಮ್ಮೆಲ್ಲರ ರಕ್ಷಕನಾದ ಪರಶಿವನ ಕೊರಳನ್ನು ಅಲಂಕರಿಸಿಕೊಂಡಿದೆ. ನೆಲದ ಮೇಲೆ ಕುಳಿತು ನನ್ನ ಯೋಗಕ್ಷೇಮ ಕೇಳ್ತೀಯಾ ಅಂತ ಆ ಸ್ಥಾನ ಬಿಟ್ಟು ಕೆಳಗೆ ಇಳಿದು ಬಂದು ನೋಡು, ಆಗ ನಿನಗೆ ಗೊತ್ತಾಗುತ್ತೆ ಅಂತ ಗರುಡ ಹೇಳುತ್ತಿತ್ತು. ಅದೇ ತರನಾಗಿ ಈಗ ನೀನು ನಮ್ಮ ಅನ್ನದಾತನ ಅರ್ಧಾಂಗಿಯ ಸ್ಥಾನದಲ್ಲಿದ್ದೀಯ. ನೀನು ಏನಂದರೂ ನಾವು ಸುಮ್ಮನಿರಬೇಕಾಗುತ್ತದೆ ಅತ್ತಿಗೆ. ನಿಮ್ಮ ಅನ್ನದಾತನೇ ಈ ಮನೆಯಲ್ಲಿ ಇಲ್ಲದಿರಬೇಕಾದ್ರೆ ಇಲ್ಲಿ ನಿಮಗೇನ್ ಕೆಲಸ? ಹೊರಟೋಗಿ ಇಲ್ಲಿಂದ. ನಿಜ ನಿಮ್ಮ ಮಾತು. ನಮ್ಮ ಅನ್ನದಾತ ಬರೋವರೆಗೂ ಈ ನಿಮ್ಮ ಮನೆಯ ಅಂಗಳದಲ್ಲಿ ಅಡಿ ಇಡುವುದಿಲ್ಲ. ಆದರೆ ಒಂದು ಮಾತು, ಈ ಸ್ಥಾನ ನಿನಗೆ ಶಾಶ್ವತ ಅಂತ ತಿಳಿದುಕೊಳ್ಳಬೇಡ. ಅಲ್ಲ ಅಲ್ಲ ಆಶಾರಾಣಿ, ಬರ್ತೀನಿ. ನಡೆ ಲಿಂಗಜ್ಜ, ಅಣ್ಣ ಬರೋವರೆಗೂ ಅಲ್ಲೇ ಫ್ಯಾಕ್ಟರಿಯಲ್ಲೇ ಇರೋಣ, ನಡೆ. ಅಬ್ಬಾ, ಅಂತೂ ಪೀಡೆಗಳು ತೊಲಗಿದು. ಇನ್ಮೇಲೆ ಈ ಮನೆಯಲ್ಲಿ ನನಗೆ ಯಾರ ಭಯವೂ ಇಲ್ಲ.